ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಇಂಗ್ಲೀಷಲ್ಲಿ ಕೂಡ ನೀವು ಪಾಸ್ ಆಗಬೇಕು ಅಂದರೆ, ರ್ಯಾಂಕರ್ ಬರಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿದೆ. ಅಂದರೆ 1 ಮಾರ್ಕ್ಸ್, 2 ಮಾರ್ಕ್ಸ್, ಲಾಂಗ್ ಕ್ವಶನ್ಸ್ ಆ್ಯಂಡ್ ಗ್ರಾಮರ್ ಎಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೇನೆ. ಬನ್ನಿ ನೋಡಿ, ಮೊದಲು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು 1 ಮಾರ್ಕ್ಸಿಗೆ. ವಾಟ್ ಡಸ್ ಜ್ಯುವೆಲರಿ ಟೀಚ್ ಟು ಬರ್ತ್ ಲೈಟ್? ಇದು ಒಂದು ತುಂಬ ಇಂಪಾರ್ಟೆಂಟ್. ಹೂ ಈಸ್ ಕಂಪೇರ್ ಟು ರಿಚ್? ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಹೂ ಈಸ್ ಕಂಪೇರ್ ಟು ಅಸ್ನುಯ್ ಆ್ಯಂಡ್ ಮೈ ರೋಮಿಯೋ? ವಿತ್ ಆನ್ಸರ್ಸ್ ಕೂಡ ಇದೆ, ನೆನ್ಪಿಟ್ಕೊಳ್ಳಿ. ಆರಾಮಾಗಿ ನೀವು ಸ್ಟಡಿ ಮಾಡ್ಕೊಂಡು ಹೋಗ್ಬೋದು. ವಾಟ್ ವಾಸ್ ನಾಟ್ ಸೀನ್ ಬೈ ರೋಮಿಯೋ ಅಂಡ್ ಈ ಸಾ ಜ್ಯುಲೆಟ್? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು, ಹೂ ಈಸ್ ಕಂಪೇರ್ ಟು ಕ್ರೋಸ್ ಬೈ ರೋಮಿಯೋ ಆ್ಯಂಡ್ ವಾಟ್ ಡಸ್ ಜ್ಯೂಲಿಯಟ್ ಆಸ್ ದ ಲವಿಂಗ್ ಬ್ಲ್ಯಾಕ್ ಇನ್ ನೈಟ್ ಆ್ಯಂಡ್ ವಾಟ್ ಡಸ್ ದ ಜ್ಯೂಲಿಯಟ್ ಎಕ್ಸ್ಪೆಕ್ಟ್ ರೋಮಿಯೋ ಟು ಕಮ್? ಇವು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ ಬಂದುಬಿಟ್ಟು, ಹೂ ವಿಲ್ ಐ ಅಪಾನ್ ದ ವಿಂಗ್ಸ್ ಆಫ್ ನೈಟ್? ಇದೊಂದು ತುಂಬ ಇಂಪಾರ್ಟೆಂಟ್. ಹೂ ಅಪೇರ್ಸ್ ಹ್ಯಾಸ್ ಡೇ ಇನ್ ನೈಟ್? ರೋಮಿಯೋ. ಇದೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಆ್ಯಂಡ್ ವಾಟ್ ವಿಲ್ ರೋಮಿಯೋ ಮೇಕ್ ಶೋ ಫೈನ್ ದ ಫೇಸ್ ಆಫ್ ಹಿವೆನ್? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು, ಟು ಡಿಯರ್ ಲಿಯೋ ಟೋಲ್ಸ್ಟಾಯ್? ನೋಡಿ, ಇಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಈ ಒಂದು ಇದ್ರೊಳಗಡೆ ಟಾಪಿಕ್ ಒಳಗಡೆ ಯಾವುದಂದರೆ, ಇಲ್ಲಿ ನೇಮ್ ದಿ ಟಾಯ್ ಕಿಂಗ್ಡಮ್? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇದು ಮಾಡ್ಕೊಳ್ಳಿ. ನೆಕ್ಸ್ಟು, ನೇಮ್ ದಿ ಸಿ ಶೋರ್ ವೇರ್ ಮೊನಾಕೋ ಈಸ್? ಇದು ಒಂದು ತುಂಬ ಇಂಪಾರ್ಟೆಂಟ್. ಹೌ ಮೆನಿ ಮೆನ್ ವೇರ್ ದೇರ್ ಇನ್ ದ ಆರ್ಮಿ ಆಫ್ ಮೊನಾಕೋ? 60 ಮೆನ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಪ್ರಶ್ನೆ. ವಾಟ್ ವಾಸ್ ದ ಸ್ಪೆಷಲ್ ಸೋರ್ಸಸ್ ಆಫ್ ರೆವಿನ್ಯೂ ಗೇಮಿಂಗ್ ಹೌಸ್? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಆ್ಯಂಡ್ ವಾಟ್ ಡಿಡ್ ದ ಕಿಂಗ್ ಆಫ್ ಮೊನಾಕೋ ಕನ್ಸಿಡರ್ಡ್ ಡರ್ಟಿ ಇನ್ ಬಿಸ್ನೆಸ್ ಗ್ಯಾಬ್ಲಿಂಗ್? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ವಾಟ್ ಪ್ರೊವರ್ಬ್ ಡಸ್ ದ ರೈಟರ್ ಮೆನ್ಷನ್ ಜಸ್ಟಿಫೈ? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಪ್ರಶ್ನೆ. ಇಲ್ಲಿ ಹೂ ರಿಮೈಂಡ್ ವಿತ್ ಮೊನೋಪ್ಲೈ ಟು ರನ್ ಗೇಮಿಂಗ್ ಹೌಸ್? ಇದೊಂದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ಆನ್ ಚಿಲ್ಡ್ರನ್ನಲ್ಲಿ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು ನೋಡ್ತಾ ಹೋಗೋದಾದರೆ, ಇಲ್ಲಿ ಇಂಪಾರ್ಟೆಂಟ್ ನೋಡಿ, ತುಂಬ ಇಂಪಾರ್ಟೆಂಟ್. ಈ ಒಂದು ಇದರೊಳಗಡೆ ಜಾಸ್ತಿ ಏನಿರೋದಿಲ್ಲ. ನೆಕ್ಸ್ಟ್, ಅಕಾರ್ಡಿಂಗ್ ಟು ದಿ ಸ್ಪೀಕರ್ ಇನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಗೋ? ಇದೊಂದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್, ಹೂ ಡಸ್ ದ ವರ್ಡ್ ಬೋಸ್ ರೆಫರ್ಡ್ ಇನ್ ದ ಆನ್ ಚಿಲ್ಡ್ರನ್? ಇದೊಂದು ಪ್ರಶ್ನೆ, ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು, ಹೂ ಅಕಾರ್ಡಿಂಗ್ ಟು ದಿ ಸ್ಪೀಕರ್ ಆನ್ ಚಿಲ್ಡ್ರನ್ ಆರ್ ಸೆಂಟ್ ಫೋರ್ತ್ ಆ್ಯಸ್ ಲಿವಿಂಗ್? ಇಲ್ಲಿ ಆನ್ಸರ್ ಮುಂದೆನೇ ಇದೆ, ತುಂಬ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಸನ್ನಿ ಮಾರ್ನಿಂಗ್ ಒಳಗಡೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂದುಬಿಟ್ಟು ನೋಡಿಲಿ. ವೇರ್ ಡು and Don Angela and Don Lura meet after a long time in a sunny morning in a park in Madrid? ಓಕೆ, ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದು. ಹೂ ಡಿಮ್ಯಾಂಡೆಡ್ ಬೆನ್ಸ್ ಫಾರ್ ಹಿಮ್ಸೆಲ್ಫ್? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆನಾ. ಹೂಮ್ ಡಿಡ್ ಡೋನಾ ಲ್ಯೂರಾ ಕನ್ಸಿಡರ್ಡ್ ಆ್ಯಸ್ ಇಲ್ ನ್ಯಾಚುರ್ಡ್ ಓಲ್ಡ್ ಮ್ಯಾನ್? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು, ವಿಚ್ ಸಿಟಿ ಅಕಾರ್ಡಿಂಗ್ ಟು ಡಾನ್ ಗೆಂಜಲ್ ಈಸ್ ಎ ನೇಟಿವ್ ಆಫ್ ಇನ್ ಸನ್ನಿ ಮಾರ್ನಿಂಗ್? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆನಾ. ವೆನ್ ಯು ಆರ್ ಓಲ್ಡ್? ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಬಂದುಬಿಟ್ಟು, ವೇರ್ ಡಿಡ್ ದ ಲವ್ ಫೇಸ್ ಅಪೋನ್? ಇದೊಂದು ತುಂಬ ಇಲ್ಲಿ ಆನ್ಸರ್ ಇಲ್ಲಿದೆ. ಓಕೆ, ನೆಕ್ಸ್ಟ್, ವಾಟ್ ಡಸ್ ದ ಸ್ಪೀಕರ್ ವಾಂಟ್ ಹಿಸ್ ಬಿಲವ್ ಟು ಬಿ ಸೆಟ್ಟಿಂಗ್ ಬೈ? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್, ಪಿಲಿಗ್ರಿಮ್ ಶೋಲ್ ಮೆನ್ಸ್ ದ? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ. ಗಾರ್ಡ್ನರ್ದೊಳಗಡೆ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ, ವಾಟ್ ಡಿಡ್ ಹಿಸ್ ಪೀಪಲ್ ಇಂಪಾಸಿಬಲ್? ಇದೊಂದು ತುಂಬ ಇಂಪಾರ್ಟೆಂಟ್. ಓಕೆ, 200 acres. ಆ್ಯಂಡ್ ನೆಕ್ಸ್ಟ್, ಹೂ ಬಿಕೇಮ್? ಇದೊಂದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬಂದುಬಿಟ್ಟು, ಹೂಸ್ ಪ್ಲೇಟಿಲ್ ಮೆನ್ಷನ್ ಲುಕ್ಡ್ ಡಲ್ ಎಂಟಿ ವಿತೌಟ್ ತಮ್ಮಣ್ಣ ಹಿಸ್ ಬುಕ್ ಈಸ್ ದ ಗಾರ್ಡ್ನರ್? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು, ಈವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್? ಇದರಲ್ಲಿ ಏನು ಜಾಸ್ತಿ ಏನು ಬರೋದಿಲ್ಲ. ವಾಟ್ ಕುಡ್ ನಾಟ್ ಬಿ? ಇದು ಒಂದು ಪ್ರಶ್ನೆ ಓದ್ಕೊಳ್ಳಿ ಸಾಕು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು, ನೆಕ್ಸ್ಟ್ ಜಪಾನ್ ಆ್ಯಂಡ್ ಬ್ರೆಜಿಲ್. ಆ್ಯಂಡ್ ಇದರಲ್ಲಿ ತುಂಬ ಇಂಪಾರ್ಟೆಂಟ್
ಪ್ರಶ್ನೆ ಬಂದುಬಿಟ್ಟು ಯಾವುದು ಅಂದರೆ ಇಲ್ಲಿ ನೋಡಿ, ವಾಟ್ ಡಸ್ ಮ್ಯಾಕ್ಸ್ ಕಾಲ್ ಅ ಮ್ಯಾನ್ ಇಸ್ ಕಾಸ್ಟ್ಲಿ ಇನ್ ಜಪಾನ್, ಇದೊಂದು ಪ್ರಶ್ನೆ. ಹೌ ಲಾಂಗ್ ಡಸ್ ಇಟ್ ಟೇಕ್ ಇನ್ ಜಪಾನ್ ಟು ಗೆಟ್, ಓಕೆ, ಇದೊಂದು ಪ್ರಶ್ನೆ. ಹ್ಯಾಸ್ ಮ್ಯಾಕ್ಸ್ ಈಸ್ ಆಫ್ಟರ್ ಫ್ಯೂ ಅವರ್ಸ್ ಇನ್ ಜಪಾನ್ ಒನ್ ಸ್ಟಾರ್ಸ್ ಇನ್ ಜಪಾನ್ ದ ಸಿಸ್ಟರ್, ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರುತ್ತೆ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇದರ ಯಾವುದಪ್ಪ ಅಂದರೆ ಇದು ದ ವೋಟರ್, ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ಇದು ನೆನ್ಪಿಟ್ಕೊಳ್ಳಿ. ಹೂ ವಾಸ್ ಸಪೋಸ್ಡ್ ಟು ಬಿ ವೆರಿ ಪಾಪ್ಯುಲರ್ ಇನ್ ಈಸ್ ವಿಲೇಜ್ ಇನ್ ದ ವೋಟರ್, ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ವೇರ್ ಹ್ಯಾಡ್ ರೂಪ್ ಸ್ಪೆಂಡ್ 2 years, ಯಾಕಂದರೆ ಲಾಂಗ್ ಕ್ವಶನ್ಸ್ಗಳನ್ನು ಕೊಡ್ತಾ ಇರ್ತೇನೆ ಇವಾಗ. ನೆಕ್ಸ್ಟ್ ಬಂದುಬಿಟ್ಟು ನೋಡಿಲ್ಲಿ, ನೇಮ್ ದ ಮ್ಯಾನ್ ಆಫ್ ಹೈ ಟ್ರೆಡಿಷ್ನಲ್ ಟೈಟಲ್, ಓಕೆ, ಇದೊಂದು ಪ್ರಶ್ನೆ. ಓಕೆ, ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ, ವೇರ್ ದೇರ್ ಇದೇನು ತೊಂದರೆ ಇಲ್ಲ. ನೆಕ್ಸ್ಟು ಗ್ರಾಮರ್ ಪಾರ್ಟಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ರೀಡಿಂಗಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ರೀಡಿಂಗ್ ಕಂಪ್ಯಾರಿಸನ್ಸ್, ಇದು ತುಂಬ ಇಂಪಾರ್ಟೆಂಟ್, ಇದಿಷ್ಟು ಓದ್ಕೊಳ್ಳಿ. ಇದು ಆನ್ಸರ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ಯಾರಾಗ್ರಾಫ್ ಪ್ಯಾಸೇಜ್ ಅಂತೀವಲ್ವ, ಆ ಪ್ಯಾಸೇಜಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ತುಂಬ ಯೂಸ್ ಆಗುತ್ತೆ ಇದು, ಓಕೆನಾ. ರೈಟ್ ಫಾರ್ಮ್ಸ್ ಆಫ್ ವರ್ಬ್ಸ್, ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೋಡಿಲ್ಲಿ, ಯಾಕಂದ್ರೆ ಒಂದು ಪಿಕ್ಚರನ್ನು ಕೊಟ್ಟಿರ್ತಾರೆ, ಆ ಪಿಕ್ಚರ್ಗೆ ಸಂಬಂಧಪಟ್ಟ ಹಾಗೆ ನಾವು ಇಲ್ಲಿ ರೈಟ್ ಫಾರ್ಮ್ಸ್ ಆಫ್ ವರ್ಬ್ಸ್ ನಾವು ಬರೀಬೇಕಾಗತ್ತೆ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇದು ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಕಂಪ್ಲೀಟ್ ದ ಫಾಲೋವಿಂಗ್ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಇದು ಕೂಡ ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂದೇ ಬರ್ತದೆ, ಓಕೆ. ಇದೊಂದು ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಆನ್ಸರ್ ವಿತ್ ಆನ್ಸರ್ಸ್ಗಳು ಇದ್ದಾವೆ. ನೆಕ್ಸ್ಟ್ ರಿಪೋರ್ಟರ್ ಸ್ಪೀಚ್ ಇದೆ. ರಿಪೋರ್ಟರ್ ಸ್ಪೀಚ್ ಭಾಳ ಇಂಪಾರ್ಟೆಂಟ್ ಇದು. ರಿಪೋರ್ಟರ್ ಸ್ಪೀಚ್ ಇದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಫಿಕ್ಸ್ ಕ್ವಶನ್ ಬಂದೇ ಬರುತ್ತೆ. ಕರೆಕ್ಟಾಗಿ ನೀವು ಡೈರೆಕ್ಟ್ ಸ್ಪೀಚ್ ಆ್ಯಂಡ್ ರಿಪೋರ್ಟೆಡ್ ಸ್ಪೀಚ್ ಆಲ್ರೆಡಿ ಇದೇ ಮೆಥಡಲ್ಲೇ ಬಂದೇ ಬರ್ತದೆ ನಿಮಗೆ. ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕು. ಇವು ಇದರಲ್ಲಿ ಇದ್ದಿದ್ದೇ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಓಕೆನಾ. ನೋಡಿ, ಇಷ್ಟು ನೀವು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ವರ್ಡ್ಸ್ ಇಂಡಿಕೇಟಿಂಗ್, ಓಕೆ, ಇದೊಂದು ಸರಿಯಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಡೈರೆಕ್ಟ್ ಕ್ವಶನ್ಸ್ ಆ್ಯಂಡ್ ರಿಪೋರ್ಟೆಡ್ ಕ್ವಶನ್ಸ್, ಇದೊಂದು ಕೂಡ ಬರುತ್ತೆ. ಇವು ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ ಬಂದುಬಿಟ್ಟು ರಿಪೋರ್ಟೆಡ್ ದ ಫಾಲೋವಿಂಗ್ ಕನ್ವರ್ಜೇಷನ್, ಓಕೆ, ಇದು ಬಹಳ ಇಂಪಾರ್ಟೆಂಟ್, ಇದು ಕೂಡ ಬರ್ಬೋದು ನಿಮಗೆ, ಓಕೆ. ಈ ಒಂದು ಮೆಥಡಲ್ಲಿ ಕೂಡ ನಿಮಗೆ ಕ್ವಶನ್ಸ್ಗಳು ಆಲ್ಮೋಸ್ಟ್ ಬಂದೇ ಬರುತ್ತೆ, ಓಕೆ. ನೆಕ್ಸ್ಟ್ ಡೈಲಾಗ್ ರೈಟಿಂಗ್ ಇದೆ. ಡೈಲಾಗ್ ರೈಟಿಂಗ್ ಭಾಳ ಇಂಪಾರ್ಟೆಂಟ್ ನಿಮಗೆ. ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಯೂಸ್ಡ್ ಓಕೆ, ರೆಸ್ಪಾನ್ಸ್, ಇವೆಲ್ಲೂ ಕೂಡ ಡೈಲಾಗ್ ರೈಟಿಂಗ್ ಇವೆಲ್ಲವೂ ಕೂಡ ಇದರಲ್ಲಿ ಇದ್ದಿದ್ದೇ ಬರ್ತದೆ, ಬಟ್ ಬೇರೆ ಯಾವುದು ಬರೋದಿಲ್ಲ. ಇವು ಕರೆಕ್ಟಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಅಪೋಲಜಿ ಆ್ಯಂಡ್ ಸಿಂಪತಿ, ಇವೆಲ್ಲ ಸೀಕಿಂಗ್ ಪರ್ಮಿಷನ್ ಆ್ಯಂಡ್ ಓಕೆ, ಇವೆಲ್ಲ ಡೈಲಾಗ್ ರೈಟಿಂಗ್ ಬಂದಿರುತ್ತೆ. ನೆಕ್ಸ್ಟ್ ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್, ಓಕೆ, ಒಂದು ಪ್ಯಾರಾಗ್ರಾಫ್ ಕೊಟ್ಬಿಟ್ಟಿರ್ತಾರೆ, ನೀವು ಅದನ್ನು ಕಂಪ್ಲೀಟಾಗಿ ಡೈಲಾಗ್ ಪೂರ್ತಿಗೊಳಿಸ್ಬೇಕಾಗತ್ತೆ. ನೋಡಿ, ಕಸ್ಟಮರ್ ಐ ನೀಡ್ 5 kilo ಎಲ್ಲ ಕೂಡ ತುಂಬ ಇಂಪಾರ್ಟೆಂಟ್. ಆನ್ಸರ್ ಇಲ್ಲಿ ಐ ವಾಂಟ್, ಓಕೆ, ಆನ್ಸರ್ ಎಲ್ಲ ಇಲ್ಲಿ ಕೊಟ್ಟಿದೆ, ಓಕೆ. ನಿಮಗೆ ಇನ್ನೊಂದು ಎಕ್ಸಾಂಪಲ್ ಅಂದರೆ ಇಲ್ಲಿದೆ ನೋಡಿ, ಓಕೆ, ಇಲ್ಲಿ ಆನ್ಸರ್ ಇದೆ ಆಲ್ರೆಡಿ. ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಇದನ್ನು ನಾವೇನು ಮಾಡಬೇಕು, ಕಂಪ್ಲೀಟ್ ಮಾಡ್ಕೊಳ್ಬೇಕು. ಈ ರೀತಿಯಲ್ಲಿ ಕೂಡ ಕೇಳ್ತಾರೆ ನಿಮಗೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಬಂದುಬಿಟ್ಟು ಇಲ್ಲಿ ಇನ್ನೊಂದು ಐಡಿಯಮ್ಸ್ ಆ್ಯಂಡ್ ಇದೊಂದು 2 ಮಾರ್ಕ್ಸಿಗೆ ಕೇಳ್ತಾರೆ. ಇದನ್ನು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಲಿಂಕರ್ಸ್ ಕ್ವಶನ್. ಲಿಂಕರ್ಸ್ ಭಾಳ ಇಂಪಾರ್ಟೆಂಟ್ ಇದು. ಆಲ್ರೆಡಿ ಯು ಎಟ್ ಬಟ್ ದೇರ್ ಫಾರ್, ನೋಡಿಲಿ ಇಂಪಾರ್ಟೆಂಟ್. ಆ್ಯಂಡ್ ಜಪಾನೀಸ್ ಆರ್ ಸೆಡ್ ಟು ವೆಲ್ ಮ್ಯಾನರ್ಡ್ ಎಟ್ ದೇ ರೆಸ್ಪೆಕ್ಟ್, ಓಕೆ. ನೆಕ್ಸ್ಟ್ ಪಬ್ಲಿಕ್ ಇನ್ ಬಟ್, ಓಕೆ. ಈ ರೀತಿ ನೀವು ಲಿಂಕರ್ಸ್ಗಳನ್ನು ಇದು ಮಾಡ್ಕೊಳ್ಬೇಕಾಗುತ್ತೆ. ಇವು ಕೂಡ ಭಾಳ ಇಂಪಾರ್ಟೆಂಟ್. ಇದು ಆಲ್ರೆಡಿ ಇಷ್ಟು ಕೊಟ್ಟಿದೆ, ನೀವು ಕರೆಕ್ಟಾಗಿ ನೀವು ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಟ್ ಮೇಕಿಂಗ್ ಕ್ವಶನ್, ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ಯಾಕಂದ್ರೆ ಹೈಲೈಟ್ ಕ್ವಶನ್ ಇದು ಇಲ್ಲೇ ಇರುತ್ತೆ, ಆನ್ಸರ್ ಮಾತ್ರ ಈ ಒಂದು ಪ್ಯಾರಾಗ್ರಾಫ್ದಲ್ಲೇ ಇರುತ್ತೆ. ಬಟ್ ಎಷ್ಟೋ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಈ ರೀತಿ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಓಕೆನಾ. ಇದು ಭಾಳ ಇಂಪಾರ್ಟೆಂಟ್. ಇದೊಂದು ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗುತ್ತೆ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನೀವು ಇಲ್ಲಿದ್ದೇ ಬರುವಂಥದ್ದು, ಇವು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. ರೈಟಿಂಗ್ ಅ ಲೆಟರ್ ಭಾಳ ಇಂಪಾರ್ಟೆಂಟ್. ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊತ್ತೇ ಇರೋದಿಲ್ಲ ಮೆಥಡ್. ಈ ಮೆಥಡ್ಗಳನ್ನು ಫಾಲೋಅಪ್ ಮಾಡ್ಕೊಳ್ಬೇಕು. ಇದೇ ಮೆಥಡಲ್ಲಿ ನೀವೇನು ಮಾಡಬೇಕು, ನೀವು ಲೆಟರ್ ರೈಟಿಂಗನ್ನು ಬರಿಬೇಕಾಗುತ್ತೆ, ರೆಸ್ಯೂಮ್ ಇದೆ, ಓಕೆನಾ. ನೆಕ್ಸ್ಟ್ ಸ್ಪೀಚ್ ರೈಟಿಂಗ್ ಇದನ್ನು ಕೂಡ ಕೇಳ್ತಾರೆ ನಿಮಗೆ. ಸ್ಪೀಚ್ ರೈಟಿಂಗ್ ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಲಾಂಗ್ ಕ್ವಶನ್ಸ್ ಯಾವ್ದು ಇಂಪಾರ್ಟೆಂಟ್ ಅಂತ ನೋಡೋಣ.
ಇಲ್ಲಿ ಲಾಂಗ್ ಕ್ವಶನ್ಸಿಗೆ ರೋಮಿಯೋ ಆ್ಯಂಡ್ ಜೂಲಿಯೆಟಲ್ಲಿ ಫಸ್ಟ್ ಕ್ವಶನ್, ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯೆಟ್ ಈಸ್ ಬ್ಯೂಟಿ ಆ್ಯಂಡ್ ವೈ ಅಕಾರ್ಡಿಂಗ್ ಟು ಜೂಲಿಯೆಟ್ ವುಡ್ ಆಲ್ ದ ವರ್ಲ್ಡ್ ಸ್ಟಾಪ್. ಇವೆರಡು ಕ್ವಶನ್ಸ್ಗಳು ಭಾಳ ಹೈಲೈಟ್ ಇದ್ದಾವೆ, ನೆನ್ಪಿಟ್ಕೊಳ್ರಿ. ಇವೆರಡು ಹೈಲೈಟ್ ಕ್ವಶನ್ಸ್ಗಳು ಈ ಒಂದು ಪಾಠದಲ್ಲಿ ಕರೆಕ್ಟಾಗಿ ಸರಿಯಾಗಿ ಸ್ಟಡಿ ಮಾಡಿ, ವಿತ್ ಆನ್ಸರ್ಸ್ ಕೂಡ ಇದೆ. ಇಷ್ಟು ಆನ್ಸರ್ ಬರೆದ್ರೆ ಸಾಕು, ಓಕೆನಾ. ನೆಕ್ಸ್ಟು ಈ ಒಂದು 2D ಒಳಗಡೆ ಇಲ್ಲಿ 2D ಒಳಗಡೆ ಮೋಸ್ಟ್ ಇಂಪಾರ್ಟೆಂಟ್ ಲಾಂಗ್ ಕ್ವಶನ್ಸ್. ವಾಟ್ ಮೇಡ್ ದ ಕಿಂಗ್ ಆಫ್ ಮೊನಾಕೋ ಆಲ್ಟರ್ ಹಿಸ್ ಡಿಸಿಷನ್ಸ್ ಆ್ಯಂಡ್ ವೈ ಡಿಡ್ ದ ಅಥಾರಿಟೀಸ್ ಇನ್ ಮೊನಾಕೋ ಫೇಲ್ ಟು ಕ್ಯಾರಿ ಆ್ಯಂಡ್ ವೈ ವಾಸ್ ದ ಕ್ರಿಮಿನಲ್ ಫೈನಲಿ ಆಫರ್ಡ್. ಈ 3 ಕ್ವಶನ್ಸ್ಗಳು ಭಾಳ ಇಂಪಾರ್ಟೆಂಟ್. ಈ ಒಂದು ಟಾಪಿಕ್ ಒಳಗಡೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದು. ಲಾಂಗ್ ಕ್ವಶನ್ಸಿಗೆ ಇಲ್ಲಿ ಆನ್ಸರ್ ಇದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಇದೆ, ಇಷ್ಟು ಬರಿಬೇಕಾಗತ್ತೆ, ಓಕೆನಾ. ನೆಕ್ಸ್ಟು ಆನ್ ಚಿಲ್ಡ್ರನ್ಗೆ ಸಂಬಂಧಪಟ್ಟ ಹಾಗೆ ಲಾಂಗ್ ಕ್ವಶನ್ಸ್ ಇಂಪಾರ್ಟೆಂಟ್ ಯಾವುದು ಅಂದರೆ, ಹೌ ಶುಡ್ ಪೇರೆಂಟ್ಸ್ ರೈಸಸ್ ದೇರ್ ಚಿಲ್ಡ್ರನ್ ಅಕಾರ್ಡಿಂಗ್ ಟು ದಿ ಸ್ಪೀಕರ್ ಆನ್ ಚಿಲ್ಡ್ರನ್ ಆ್ಯಂಡ್ ಹೌ ಈಸ್ ದ ಪೇರೆಂಟ್ ಚಿಲ್ಡ್ರನ್ ರಿಲೇಷನ್ಶಿಪ್ ಬ್ರಾಡ್ ಔಟ್ಸ್ ಯೂಸಿಂಗ್ ದ ಮೆಟಫರ್ ಆಫ್ ಬೋಸ್ ಆ್ಯಂಡ್ ಆರೋಸ್ ಇನ್ ದ ಆನ್ ಚಿಲ್ಡ್ರನ್. ಇವು 2 ಕ್ವಶನ್ಸ್ ಅಲ್ಲಿ ಹೈಲೈಟ್ ಇದ್ದಾವೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೂಡ ಇಲ್ಲೇ ಇದೆ. ನೀವು ಆರಾಮಾಗಿ ಇಷ್ಟು ಬರೆದ್ರೆ ಸಾಕು, ಔಟ್ ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟು ಎವ್ರಿಥಿಂಗ್ ಐ ನೀಡ್, ಈ ಒಂದು ಟಾಪಿಕಿಗೆ ಸಂಬಂಧಪಟ್ಟಂಥ ಲಾಂಗ್ ಕ್ವಶನ್ಸ್ ಇಂಪಾರ್ಟೆಂಟ್ ಯಾವುದಂದರೆ, ದ ಕನ್ವರ್ಜೇಷನ್ ಆಫ್ ಬಯೋಡೈವರ್ಸಿಟಿ ಆ್ಯಂಡ್ ಕನ್ವರ್ಜೇಷನ್ ಆಫ್ ಬಯೋಡೈವರ್ಸಿಟಿ ಬ್ರಿಂಗ್ ಔಟ್ ದಿ ಸಿಗ್ನಿಫಿಕೆನ್ಸ್ ಆಫ್ ಬಯೋಡೈವರ್ಸಿಟಿ. ಇವು 3 ಕ್ವಶನ್ಸ್ಗಳು ಹೈಲೈಟ್ ಕ್ವಶನ್ಸ್ಗಳು. ಇವು ಇದರಲ್ಲಿ ಒಂದು ಗ್ಯಾರಂಟಿ ಬಂದೇ ಬರುತ್ತೆ, ಬಂದರೂ ಕೂಡ ಒಂದೇ ಒಂದು ಆನ್ಸರ್, ಅದಕ್ಕೆ ಇಷ್ಟು ಆನ್ಸರ್ ಬರೆದ್ಬಿಟ್ರೆ ಸಾಕು. ಆ ಕ್ವಶನ್ಸ್ಗಳಲ್ಲಿ ಯಾವುದೇ ಬಂದರೂ ಇಷ್ಟು ಆನ್ಸರ್ ಬರೆದ್ರೆ ಸಾಕು, ನಿಮಗೆ ಗ್ಯಾರಂಟಿ ಮಾರ್ಕ್ಸ್ ಬಂದೇ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಸನ್ನಿ ಮಾರ್ನಿಂಗ್ ಹೈಲೈಟ್ ಟಾಪಿಕ್ ಇದು. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ನಿಮಗೆ ಬರುವಂಥದ್ದು ಕ್ವಶನ್ಸ್, ಲಾಂಗ್ ಕ್ವಶನ್ಸ್ ಯಾವುದು ಅಂದರೆ, ದ ವೇವ್ಸ್ ಆಫ್ ಪ್ರೆವಿಡೆನ್ಸ್ ಆ್ಯಂಡ್ ಆರ್ ಸ್ಟ್ರೇಂಜ್ ಆ್ಯಂಡ್ ಹೌ ಈಸ್ ದೇರ್ ಟು ಸನ್ನಿ ಮಾರ್ನಿಂಗ್ ಆ್ಯಂಡ್ ಸನ್ನಿ ಮಾರ್ನಿಂಗ್ ಆ್ಯಂಡ್ ಈ 3 ಕ್ವಶನ್ಸ್ಗಳು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಆನ್ಸರ್ ಇಲ್ಲಿದೆ ನೋಡಿ, ಇಷ್ಟು ಆನ್ಸರ್ ಬರಿಬೇಕಾಗುತ್ತೆ. ನೀವು ಇಷ್ಟು ಆನ್ಸರ್ ಬರೆದ್ಬಿಟ್ರೆ ಸಾಕು, ಓಕೆನಾ. ಆನ್ಸರ್ ಇದರಲ್ಲಿ ಇರೋದು. ನೆಕ್ಸ್ಟ್ ವೆನ್ ಯು ಆರ್ ಓಲ್ಡಲ್ಲಿ ತುಂಬ ಲಾಂಗ್ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಲಾಂಗ್ ಕ್ವಶನ್ಸ್ಗಳು, ಏನು ತೊಂದರೆ ಇಲ್ಲ. ದ ಗಾರ್ಡ್ನರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಲಾಂಗ್ ಕ್ವಶನ್ಸ್ಗಳು ಇಲ್ಲಿ 3 ಕ್ವಶನ್ಸ್ಗಳು ಹೈಲೈಟ್ ಇದೆ ನೋಡಿ. ಒಂದು ಫಸ್ಟ್ ಒನ್, ಗಿವ್ ಎನ್ ಅಕೌಂಟ್ ಆಫ್ ದ ಇದೊಂದು ಸ್ಟ್ರಾಟಜೀಸ್ ಆ್ಯಂಡ್ ಬ್ರಿಂಗ್ ಔಟ್ ದಿ ಚೇಂಜ್ ಇನ್ ದ ಲೈಫ್ ಸ್ಟೈಲ್ ಆ್ಯಂಡ್ ಹೌ ಡಸ್ ತಮ್ಮಣ್ಣ. ಇವು 3 ಕ್ವಶನ್ಸ್ಗಳು ಹೈಲೈಟು, ಅದಕ್ಕೆ ಸಂಬಂಧಪಟ್ಟಾಗಿ ಆನ್ಸರ್ ಇಷ್ಟಿದೆ. ಇಷ್ಟು ಕರೆಕ್ಟಾಗಿ ಆನ್ಸರ್ ಬರಿಬೇಕಾಗುತ್ತೆ ನೀವು, ಓಕೆನಾ. ಇಷ್ಟು ಇಲ್ಲಿವರೆಗೂ ಇದೆ, ಓಕೆನಾ. ನೆಕ್ಸ್ಟು ಇದಕ್ಕೇನು ತೊಂದರೆ ಇಲ್ಲ, ಇದೇನು ತೊಂದರೆ, ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು 2 ಕ್ವಶನ್, ವೈ ಅಕಾರ್ಡಿಂಗ್ ಟು ಇದೊಂದು 2 ಕ್ವಶನ್ಸ್ಗಳು ಬರ್ತದೆ. ಈ 2 ಕ್ವಶನ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಆನ್ಸರ್ಸ್ ಕೂಡ ಇದೆ, ಓಕೆನಾ. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಓಕೆನಾ. ಇಷ್ಟು. ನೆಕ್ಸ್ಟ್ ಬಂದುಬಿಟ್ಟು ಈವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ಇದಕ್ಕೆ ಸಂಬಂಧಪಟ್ಟಾಗಿ 1 ಮಾರ್ಕ್ಸಿಂದ ಆಲ್ರೆಡಿ ಹೇಳಿದೆ ನಿಮಗೆ. ಲಾಂಗ್ ಕ್ವಶನ್ಸ್ ಇದು. ನೆಕ್ಸ್ಟ್ ವೆನ್ ಅಕಾರ್ಡಿಂಗ್ ಟು ದಿ ಸ್ಪೀಕರ್ ಕ್ಯಾನ್ ದೇರ್, ಇದೊಂದು ಹೂ ಕ್ಯಾನ್ ಕ್ರಿಯೇಟ್ ಹಿವೆನ್, ಓಕೆ. ಇಷ್ಟು ಕ್ವಶನ್ಸ್ಗಳು ಇದ್ದಾವೆ. ನೆಕ್ಸ್ಟ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೋ, ಇದಕ್ಕೆ ಲಾಂಗ್ ಕ್ವಶನ್ಸ್ಗಳು ಇಲ್ಲಿದೆ ನೋಡಿ. 1, 2, 3 ಈ 3 ಕ್ವಶನ್ಸ್ಗಳು ಹೈಲೈಟ್ ಕ್ವಶನ್ಸ್ಗಳು, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ದ ವೋಟರ್, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇದಕ್ಕೆ ಸಂಬಂಧಪಟ್ಟಾಗೆ 3 ಲಾಂಗ್ ಕ್ವಶನ್ಸ್ಗಳಿದ್ದಾವೆ. ರೂಪ್ ಈಸ್ ಕ್ಲೆವರ್ ಆ್ಯಂಡ್ ದ ವೋಟರ್ ಈಸ್ ಪ್ಲಸ್ ಡು ಯು ಥಿಂಕ್. ಇವು 3 ಕ್ವಶನ್ಸ್ಗಳು ಹೈಲೈಟ್. ಇದರಲ್ಲಿ ಯಾವುದಾದ್ರೂ ಒಂದು ಪಿಕ್ಸ್ ಬರುತ್ತೆ, ಆನ್ಸರ್ ಇಲ್ಲಿದೆ ನೋಡಿ. ಇಷ್ಟು ಆನ್ಸರ್ ಬರೆದ್ರೆ ಸಾಕು ನೀವು ಇದಕ್ಕೆ, ಓಕೆನಾ. ಇಷ್ಟು ಆನ್ಸರ್ ಬರೆಯುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ವೇರ್ ದೇರ್ ಈಸ್ ಅ ವಿಲ್, ಇದಕ್ಕೂ ಕೂಡ ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಅದು. ಥರ್ಡ್ ಲಾಂಗ್ ಕ್ವಶನ್ಸ್ 1 ಪಿಕ್ಸ್ ಬರುತ್ತೆ, ಇದರಲ್ಲಿ ಕೂಡ ಇಷ್ಟು ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದ್ದಾವೆ. ಇದಕ್ಕೆ ಆನ್ಸರ್ ಇಷ್ಟಿದೆ, ಓಕೆನಾ, ಇಲ್ಲಿವರೆಗೂ. ನೆಕ್ಸ್ಟ್ ವಾಟರ್ ಕೂಡ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ಹೈಲೈಟ್ ಟಾಪಿಕ್ ಇದು ನೋಡಿ. ವಾಟರ್ಗೆ ಸಂಬಂಧಪಟ್ಟ 2 ಕ್ವಶನ್ಸ್ಗಳು ಹೈಲೈಟ್ ಇದ್ದಾವೆ. ವೈ ಈಸ್ ವಾಟರ್ ಮೈ ಈ ಮೂಮೆಂಟ್, ಹೌ ಡಸ್ ದ ಪೋಯಮ್ ವಾಟರ್ ಡೆಮಾನ್ಸ್ಟ್ರೇಟ್. ಇವು ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವು ಕೂಡ, ಓಕೆನಾ. ಇಷ್ಟು ಇಂಪಾರ್ಟೆಂಟ್. ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ನೀವು ರೈಟ್ ಫಾರ್ಮ್ಸ್ ಆಫ್ ವರ್ಬ್, ನೀವು ರಿಪೋರ್ಟೆಡ್ ಸ್ಪೀಚ್, ಡೈಲಾಗ್ ರೈಟಿಂಗ್, ಐಡಿಯಮ್ಸ್, ಲಿಂಕರ್ಸ್, ನೋಟ್ ಮೇಕಿಂಗ್, ಲೆಟರ್, ಸ್ಪೀಚ್ ಆ್ಯಂಡ್ ಪ್ರೊನೌನ್ಸ್, ರಿಗಾರ್ಮೆಂಟ್, ಇವು ಇಂಪಾರ್ಟೆಂಟ್. ಇಷ್ಟು ನೀವು ಬರೀಬೇಕಾಗತ್ತೆ, ಓಕೆನಾ. ಇಲ್ಲಿ ಕೊಟ್ಟಿದ್ದೇನೆ, ಬೇಕಾದಂಗೆ ನಿಮಗೆ ಗ್ರಾಮರ್ ಕೂಡ ಇದೆ. ಇವು ಕರೆಕ್ಟಾಗಿ ನೀವು ಸರಿಯಾಗಿ ನೀವು ಸ್ಟಡಿ ಮಾಡಿಕೊಂಡ್ರೆ ರಿಪೋರ್ಟೆಡ್ ಸ್ಪೀಚ್ ಇದು
ಓಕೆನಾ. ಇದರಲ್ಲಿ ಇದ್ದಿದ್ದೇ ಬರುತ್ತೆ, ಬೇರೆ ಯಾವುದು ಕೂಡ ಬಿಟ್ಟರೆ ಯಾವುದು ಬರೋದಿಲ್ಲ. ಕ್ವಶನ್ 1 ಆ್ಯಂಡ್ ರಿಪೋರ್ಟೆಡ್ ಸ್ಪೀಚ್ ಇದು. ಕ್ವಶನ್ 2 ಇಷ್ಟು ಈ ರೀತಿ ಕೊಟ್ಟಿರ್ತಾರೆ, ನೀವು ಅದನ್ನು ಒಂದು ಪ್ಯಾರಾಗ್ರಾಫ್ ರೀತಿಯಲ್ಲಿ ಕರೆಕ್ಟಾಗಿ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕು. ಇಲ್ಲಿ ಮಾಡಿದ್ದಾರೆ ನೋಡಿ, ಡೊನಾಲ್ಡ್ ಇವರೇ ಆಸ್ಕ್ ಡೌನ್ ಯೂಶುವಲಿ ಇಫ್ ಯು ವಾಸ್ ಕಮಿಂಗ್ ನೆಕ್ಸ್ಟ್ ಡೇ, ಈ ರೀತಿಯಲ್ಲಿ ಮಾಡುವಂಥದ್ದು. ಡೈಲಾಗ್ ರೈಟಿಂಗ್ ಭಾಳ ಇಂಪಾರ್ಟೆಂಟ್ ಇದೆ. ಡೈಲಾಗ್ ರೈಟಿಂಗ್ ಇಲ್ಲ ಆಲ್ರೆಡಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇರುತ್ತೆ, ಎಕ್ಸ್ಪ್ರೆಷನ್ ಯೂಸ್ಡ್ ಆ್ಯಂಡ್ ರೆಸ್ಪಾನ್ಸ್ ಕೊಡಬೇಕಾಗುತ್ತೆ ನೀವು. ಇದು ಡೈಲಾಗ್ ರೈಟಿಂಗು ಇಷ್ಟು ಬರಿಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಇದ್ದಿದ್ದೇ ಒಂದು ಯಾವುದಾದ್ರೂ ಬಂದು ಕೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕ್ವಶನ್ ಇದು ಕೂಡ ಭಾಳ ಇಂಪಾರ್ಟೆಂಟ್. ಇದು ಕೂಡ ನೋಡಿ, ಇದು ಏನಪ್ಪ ಅಂದರೆ ನಿಮಗೆ ಕ್ವಶನ್ ಕೊಟ್ಟಿರುತ್ತೆ, ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ ನೀವು. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಕಂಪ್ಲೀಟ್ ದ ಡೈಲಾಗ್ ಇಡಮ್ಸ್ ಆ್ಯಂಡ್ ಫ್ರೇಸಸ್, ಇದು ಕೂಡ ಭಾಳ ಇಂಪಾರ್ಟೆಂಟ್. ಇದನ್ನು ಕೂಡ ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟು ನೀವು ಸ್ಟಡಿ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದೆ ಅಂತಂದರೆ ಲಿಂಕರ್ಸ್ ಕೂಡ ಭಾಳ ಇಂಪಾರ್ಟೆಂಟ್, ಇದರಲ್ಲಿ ಇದ್ದಿದ್ದೇ ಬರ್ತದೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನೋಟ್ ಮೇಕಿಂಗ್ ಇದೆ. ನೋಟ್ ಮೇಕಿಂಗ್ ಇದರಲ್ಲಿ ಯಾವುದಾದ್ರೂ ಒಂದು ಬಂದೇ ಬರುತ್ತೆ. ನೋಟ್ ಮೇಕಿಂಗ್ ಈ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಈ ಪ್ಯಾಸೇಜಲ್ಲಿ ನಿಮಗೆ ಆನ್ಸರ್ಸ್ ಕೂಡ ಇರುತ್ತೆ. ಅದ್ರ ಒಳಗಡೆ ಕರೆಕ್ಟಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗುತ್ತೆ ಪ್ಯಾಸೇಜ್ ಒಳಗಡೆ. ಓಕೆನಾ. ನೆಕ್ಸ್ಟ್ ಬಂದು ರೈಟಿಂಗ್ ಅ ಲೆಟರ್ ಅಪ್ಲಿಕೇಶನ್. ಲೆಟರ್ ರೈಟಿಂಗ್ ಎಷ್ಟೋ ವಿದ್ಯಾರ್ಥಿಗಳು ತಪ್ಪು ಬರೀತೀರ, ಇದು ಭಾಳ ಇಂಪಾರ್ಟೆಂಟ್. ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಯಾವ ಸ್ಟೆಪ್ ಬರೀಬೇಕು ಅನ್ನೋದು ಇಂಪಾರ್ಟೆಂಟ್. ಇದನ್ನು ಸರಿಯಾಗಿ ಇದೊಂದು ಸ್ಟಡಿ ಮಾಡ್ಕೊಳ್ಳಿ. ರೆಸ್ಯೂಮ್ ಒಂದು ಕೇಳ್ತಾರೆ, ಇಲ್ಲಿ ಮಾಹಿತಿ ಕೊಟ್ಟಿರ್ತಾರೆ, ಅದಕ್ಕೆ ತಕ್ಕಂತೆ ನೀವು ರೆಸ್ಯೂಮ್ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ. ಇನ್ನೊಂದು ಏನಪ್ಪ ಅಂದರೆ ಸ್ಪೀಚ್ ರೈಟಿಂಗ್ ಆ್ಯಂಡ್ ರಿಪೋರ್ಟ್ ರೈಟಿಂಗ್ ಇರುತ್ತೆ. ಓಕೆ, ಇಂಟ್ರೊಡಕ್ಷನ್ ಕೊಡಬೇಕು, ಆ ಸ್ಪೀಚ್ ವೇರಿಯಸ್ ಸಮ್ ಎಕ್ಸಾಂಪಲ್ ಸ್ಪೀಚಸ್, ನೋಟ್ ದ ಪಾಯಿಂಟ್ಸ್. ಇಷ್ಟು ಸ್ಟೆಪ್ ನೀವು ಬರೆದ್ಬಿಟ್ರೆ ಸಾಕು, ಔಟ್ ಆಫ್ ಮಾರ್ಕ್ಸ್ ಬರುತ್ತೆ ನಿಮಗೆ. ಓಕೆನಾ. ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಗುಡ್ ಮಾರ್ನಿಂಗ್. ಓಕೆ, ಎಕ್ಸಾಂಪಲ್ 2 ಕ್ವಶನ್ ಇದೆ, ಆಮೇಲೆ ಆನ್ಸರ್ ಎಷ್ಟಿದೆ. ಈ ರೀತಿಯಲ್ಲಿ ನೀವು ರಿಪೋರ್ಟ್ ರೈಟಿಂಗ್ ಬರೀಬೇಕಾಗುತ್ತೆ. ಎಕ್ಸಾಂಪಲ್, ರಿಪೋರ್ಟ್ ಆ್ಯಂಡ್ ಪ್ರೊನೌನ್ಸ್ ಅಂತ ಇದೆ ನೋಡಿ. ಈ ರೀತಿಯಲ್ಲಿ ಕೈಂಡ್ಸ್ ಆಫ್ ಪ್ರೊನೌನ್ಸ್ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆ. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಎಲ್ಲಕ್ಕೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಬಿಟ್ಟಿದ್ದೇನೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯಲಿಕ್ಕೆ ಹೋಗಬೇಡಿ. ನನ್ನ ಒಂದು ಟೆಲಿಗ್ರಾಮ್ ಒಂದು ಚಾನಲ್ಗೂ ಕೂಡ ವಿಸಿಟ್ ಕೊಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು. ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ 3/3/2020 ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಪರೀಕ್ಷೆ ನಡೀತಾ ಇದೆ. ಹಾಗಾದರೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ಯಾರು ನೋಡ್ತೀರಾ ನೀವು ಇಂಗ್ಲೀಷ್ ಪಕ್ಕಾ ಪಾಸ್ ಆಗ್ತೀರಾ. ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳೇ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಬರೀ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ಎಷ್ಟರ ಮಟ್ಟಿಗೆ ನೀವು ಕೀ ಪಾಯಿಂಟ್ಸ್ಗಳನ್ನು ಬರೀಬೇಕು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಸಿಗುತ್ತೆ. ಬನ್ನಿ, ಹಾಗಾದರೆ ಎಲ್ಲವನ್ನು ಕವರ್ ಮಾಡಿದ್ದೇನೆ. ಗ್ರಾಮರ್ ಆ್ಯಂಡ್ 2 ಮಾರ್ಕ್ಸ್, 1 ಮಾರ್ಕ್ಸ್, ಮ್ಯಾಚ್ ದ ಫಾಲೋವಿಂಗ್ ಎಲ್ಲವೂ ಕೂಡ, ಆ್ಯಂಡ್ ಲೆಟರ್ ರೈಟಿಂಗ್ ಆ್ಯಂಡ್ ಎಸ್ಸೆ ಎಲ್ಲವೂ ಕೂಡ ಕವರ್ ಆಗಿದೆ. ಬನ್ನಿ ಹಾಗಾದರೆ ಶುರು ಮಾಡೋಣ. ಬನ್ನಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿಬಿಡಿ. ನೋಡಿ, ಫಸ್ಟ್ ಕ್ವಶನ್ ಇಂಪಾರ್ಟೆಂಟ್ ಇದು. ಜುಲೈ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಹ್ಯಾಸ್ ಡ್ಯಾಶ್ ಅಂದರೆ ಗರೇಶ್. ಇದು ಫಸ್ಟ್ ಕ್ವಶನ್ ಇಂಪಾರ್ಟೆಂಟ್. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಎರಡನೇ ಕ್ವಶನ್ ಇಂಪಾರ್ಟೆಂಟ್ ಇದು. ಡೋನಾ ಲೂರಾ ಎಂಟರ್ಸ್ ದ ಪಾರ್ಕ್. ಈ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು. ಇಲ್ಲಿ ಆನ್ಸರ್ ಇದೆ ನೋಡಿ. ಓಕೆ, ಈ ಒಂದು ಕ್ವಶನ್ದು ನೀವು ಸ್ಟಡಿ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಬಂದುಬಿಟ್ಟು ಫಾಸ್ಟ್ ಹೇಳ್ತೇನೆ, ಸ್ವಲ್ಪ ಸ್ಪೀಡ್ ಹೋಗೋಣ, ಯಾಕಂದರೆ ತುಂಬ ಎಲ್ಲ ಒಂದು ಸಿಲೆಬಸ್ ಕಂಪ್ಲೀಟ್ ನಿಮಗೆ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಟ್ಬಿಟ್ಟಿದ್ದಾನೆ. ಬನ್ನಿ ಹಾಗಾದರೆ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು, ಇನ್ ದ ಗಾರ್ಡನರ್ ದ ಬಿಟ್ವೀನ್ ತಮ್ಮ ಆ್ಯಂಡ್ Busby started and moving from visible to abstract domain when Thammanna thought of dash. Answer is composing his experience has ballads and singing them. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ನೆನ್ಪಿಟ್ಕೊಳ್ಳಿ. ಕಂಪ್ಲೀಟ್ ದ ಅನಾಲಜಿ, ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಯಾವುದು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆಯನ್ನೇ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಬನ್ನಿ ಹಾಗಾದರೆ. ಓಕೆ, ಇನ್ನೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇನ್ ದ ವಾಟರ್ ರೂಫ್ ವಾಸ್ ವೆರಿ ಪಾಪ್ಯುಲರ್ ಮ್ಯಾನ್ ಇನ್ ಹೀಸ್ ವಿಲೇಜ್ ಬಿಕಾಸ್. ಆನ್ಸರ್ ಈಸ್ ಹಿ ನೆವರ್ abandoned his village to seek work in towns. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ಇದು ಒಂದು ಕೂಡ. ಓಕೆನಾ. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನೋಡೋಣ. ನೋಡಿ, ಇಲ್ಲಿ
ಇಲ್ಲೇನಪ್ಪ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಪ್ಯಾಸಿವ್ ಫಾರ್ಮ್ ದ ವರ್ಬ್ ಗಿವನ್ ಇನ್ ಬ್ರೆಕೆಟ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಇದು. ದ ಮಿನಿಸ್ಟರ್ಸ್ ಫೆಲ್ಟ್ ಇನ್ ಡಿಫಿಕಲ್ಟ್ ಟು ಕ್ಯಾರಿ ಔಟ್ ದ ಡೆಲ್ತ್ ಇನ್ ಸೆಂಟೆನ್ಸ್ ದೇರ್ ಫಾರ್ ವಾಸ್ ಡಿಸೈಡೆಡ್ ಟು ಅಲ್ಟರ್ ಇಟ್ ಟು ಒನ್ ಆಫ್ ಇಮ್. ಇದು ಒಂದು ಕ್ವಶನ್, ಈ ಒಂದು ಮಾಡೆಲ್ಗೆ ಬರುವಂಥ ಕ್ವಶನ್ ಇದೊಂದು ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ರೀಡ್ ದ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದ ಪ್ರೊನೌನ್ಸ್ ಟು ದಿ ನೌನ್ಸ್ ದೇ ರೆಫರ್ ಟು. ಇದು ಕೂಡ 5 ಮಾರ್ಕ್ಸಿಗೆ ನಿಮಗೆ ಇರುತ್ತೆ. ಇದೊಂದು ನೀವು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಬೇಕು. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೇನೆ ನೋಡ್ರಿ, ಈ ರೀತಿಯಲ್ಲಿ ಇರುತ್ತೆ. ಓಕೆನಾ? ಫಸ್ಟ್ ಒನ್ ವಿಚ್ ಅನ್ನೋದು ಯಾವುದು? ಇದು ಕರೆಕ್ಟಾಗಿ ಹರ್, ಹೂ, ಸಿ, ವೇರ್ ಈ ರೀತಿಯಲ್ಲಿ ಕೊಟ್ಟಿರ್ತಾರೆ. ನೀವು ಪ್ರೊನೌನ್ಸನ್ನು ಇದು ಮಾಡ್ಕೊಳ್ಬೇಕಾಗತ್ತೆ. ಇದೊಂದು ತುಂಬ ಇಂಪಾರ್ಟೆಂಟ್, ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಇರುವಂಥ ಒಂದು 3 ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್, ಅಂದರೆ 2 ಅಂಕದ ಪ್ರಶ್ನೆಗಳು ಯಾವುದೆಲ್ಲ ಇರುತ್ತೆ ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಗೆ. ಬನ್ನಿ ನೋಡಿ. ಅಕಾರ್ಡಿಂಗ್ ಟು ದಿ ಹೆಡ್ ಇನ್ ಒನ್ ಚಿಲ್ಡ್ರನ್ ವಾಟ್ ಮೇ ಪೇರೆಂಟ್ಸ್ ಹೌಸ್ ಆ್ಯಂಡ್ ವಾಟ್ ಮೇ ದೇ ನಾಟ್. ಇದೊಂದು ಪ್ರಶ್ನೆ ಬರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ವಿಚ್ ಇಸ್ ದ ಮೈಟಿ ಮೂಮೆಂಟ್ ಮೇಂಟೈನ್ಡ್ ದ ಪೋಯಮ್ ವಾಟರ್ ವೇರ್ ಡಿಡ್ ಇಟ್ ಹ್ಯಾಪನ್. ಇದು ಕೂಡ ಆನ್ಸರ್ ಇದೆ. ಇಷ್ಟು ಕೂಡ ಆನ್ಸರ್ ಸರಿಯಾಗಿ ನೀವು ಸ್ಟಡಿ ಮಾಡಬೇಕು. ಇದೊಂದು ಕ್ವಶನ್ ವಿತ್ ಆನ್ಸರ್ ವಿತ್ ಕ್ವಶನ್ ಇದೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಪ್ರಶ್ನೆ 3 ಅಂಕಕ್ಕೆ. ಹೌ ವಾಸ್ ಹಿಮಾಲಯನ್ ರಿಸೈನ್ ಅಫೆಕ್ಟೆಡ್ ಬೈ ಲಾಗಿಂಗ್ ಅಕಾರ್ಡಿಂಗ್ ಟು ದ ವಂದನಾ ಶಿವ. ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಓದ್ಕೊಳ್ಳಿ. ಆಲ್ರೆಡಿ ಇಲ್ಲಿ ಕೂಡ ಆನ್ಸರ್ ಇದೆ. ಇಷ್ಟು ಆನ್ಸರ್ ಬರೆದ್ರೆ ಸಾಕು ನೀವು. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ಇದೊಂದು ತುಂಬ ಇಂಪಾರ್ಟೆಂಟ್. ಹೌ ಡಸ್ ದ ಪೋಯೆಟ್ put that his love is different from and that others in the poem when you are old. ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ. ಓಕೆನಾ? ಇದೊಂದು ಓದ್ಕೊಳ್ಳಿ. ಓಕೆನಾ? ಒಂದು ಇಂಪಾರ್ಟೆಂಟ್ ನೋಡಿ, why Boeing is difficult for a visitor to learn according to the mics. ಇದು ಒಂದು ತುಂಬ ಇಂಪಾರ್ಟೆಂಟ್. ಇಷ್ಟು ಆನ್ಸರ್ ಬರೆದ್ರೆ ಸಾಕು ನೀವು. ಓಕೆನಾ? ಇಷ್ಟು ಆನ್ಸರ್ ಬರೆದ್ರೆ ನೀವು ಆರಾಮಾಗಿ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ ನಿಮಗೆ. 4 ಅಂಕಕ್ಕೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಇವಾಗ. ಇಂಪಾರ್ಟೆಂಟ್ ನೋಡಿ, ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಲ್ಯೂರಾ ಆ್ಯಂಡ್ ಗ್ಯಾನ್ಜುಲ್ ಆ್ಯಂಡ್ ರೆಕಗ್ನೈಸ್ ಈಚ್ ಅದರ್ ಬಟ್ ದೇರ್ ಐಡೆಂಟಿಫೈ ಹೌ ಡಸ್ ದ ಪ್ಲೇ ಅ ಸನ್ನಿ ಮಾರ್ನಿಂಗ್ ಆ್ಯಂಡ್ ಪ್ರೆಸೆಂಟ್ ದಿಸ್. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸರಿಯಾಗಿ ನೀವು ಇದು ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ಡಿಸ್ಕ್ರೈಬ್ ದ ಕಾಂಪಿಟೇಷನ್ ಬಿಟ್ ತಮನ್ನಾ ಆ್ಯಂಡ್ ಡುಸ್. ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಓದ್ಕೊಳ್ಳಿ. ಓಕೆನಾ? ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ನಿಮಗೆ, ಇದೊಂದು ಇಂಪಾರ್ಟೆಂಟ್. ರೈಟ್ ಅಂಡ್ ನೋಟ್ ದ ಕಂಟ್ರಿಬ್ಯೂಷನ್ ಆಫ್ ಅರಿವೋಳಿ ಆ್ಯಂಡ್ ಐಎಕಮ್ ದ ಮೋಟಿವೇಟಿಂಗ್ ಹ್ಯೂಮನ್ ಟು ಲರ್ನ್ ಸೈಕ್ಲಿಂಗ್. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಓದ್ಕೊಂಡ್ಬಿಡಿ ಸಾಕು. ಓಕೆನಾ? ನೋಡಿ ವಿದ್ಯಾರ್ಥಿಗಳೇ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ನೀವು ಇಂಗ್ಲೀಷಲ್ಲಿ ಆರಾಮಾಗಿ ರ್ಯಾಂಕರ್ ಬರ್ಬೋದು, ಯಾಕಂದರೆ ಔಟ್ ಆಫ್ ಔಟ್ ತೊಗೊಳ್ಬೋದು. ಎಷ್ಟು ಈಸಿ ಕ್ವಶನ್ ಕೊಟ್ಟಿರ್ತಾರೆ ಇದೊಂದು ನೋಡಿ. ರೀಡ್ ದ ಫಾಲೋವಿಂಗ್ ಪೋಯಮ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಸೆಟ್ ಆನ್. ಅಂದರೆ ಪ್ರೇಯರ್ ಆಫ್ ಅ ಬ್ಲ್ಯಾಕ್ ಬಾಯ್ ಅಂತ ಇದೆ. ಈ ಒಂದು ಪೋಯಮನ್ನು ಕೊಟ್ಟಿದ್ದಾರೆ. ಈ ಪೋಯಮನ್ನು ಸರಿಯಾಗಿ ನೀವು ಓದ್ಕೊಳ್ಬೇಕಾಗುತ್ತೆ. ಈ ಪೋಯಮ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕ್ವಶನ್ಸ್ಗಳನ್ನು ರೈಸ್ ಮಾಡ್ತಾರೆ. ಹೌದಾ? ಕೆಲವೊಂದು ಕ್ವಶನ್ಸ್ಗಳನ್ನು ರೈಸ್ ಮಾಡ್ತಾರೆ. ಹಾಗಾಗಿ ಈ ಕ್ವಶನ್ಸ್ ಈ ಪೋಯಮ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕ್ವಶನ್ಸ್ಗಳನ್ನು ರೈಸ್ ಮಾಡ್ತಾರೆ. ಏನು? ವೇರ್ ಡಸ್ ದ ಸಿಪ್ ಲ್ಯಾಂಡ್? ಇದು ನೋಡಿ ಆನ್ಸರ್, ದ ಸಿಪ್ ಲ್ಯಾಂಡ್ಸ್ ಆನ್ ದ ಶುಗರ್ ಫೀಲ್ಡ್ಸ್. ಓಕೆನಾ? ಹೌ ಡಸ್ ದ ಸ್ಪೀಕರ್ ವಾಂಟ್ ಟು ಟ್ರೈಡ್ ಇನ್ ರೆಡ್ ಹಾಟ್ ಪೆನ್ಸ್? ನೋಡಿ, ಈ ರೀತಿಯಲ್ಲಿ ಕ್ವಶನ್ಸ್ಗಳನ್ನು ಹೈಲೈಟ್ ಮಾಡ್ತಾರೆ. ಅಲ್ಲಿಯೇ ಉತ್ತರ, ಅಲ್ಲಿಯೇ ಪ್ರಶ್ನೆ. ನೋಡಿ ಎಷ್ಟು 9 ಮಾರ್ಕ್ಸ್ ತೊಗೊಳ್ಬೋದು ನೀವು ಆರಾಮಾಗಿ. ಇಂತಹ ಕ್ವಶನ್ಸ್ಗಳು ಬರ್ತವೆ, ಈಸಿಯಾಗಿ ಈ ಒಂದು ಪೋಯಮ್ ಬರ್ಬೋದು. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇಲ್ಲಿದೆ. ರಿವ್ ರೈಟ್ ಹ್ಯಾಸ್ ಎ ಡೈರೆಕ್ಟೆಡ್ ಅಂತ ಇದೆ. ಭಾಳ ಅಂತರ ಇಂಪಾರ್ಟೆಂಟ್ ಇದು. ನೋಡಿ ಎಷ್ಟೋ ಕ್ವಶನ್ಸ್ಗಳು ಇಲ್ಲಿದೆ. ನೋಡಿ ಇಲ್ಲಿ ಡೈರೆಕ್ಟೆಡ್ ನಿಮಗೆ ಇದು ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಕೊಟ್ಬಿಟ್ಟಿರ್ತಾರೆ ಬ್ರಾಕೆಟ್, ಯೂಸ್ ಪ್ರಾಪರ್ ಆರ್ಟಿಕಲ್. ಈ ಒಂದು ಕ್ವಶನ್ಗೆ ಆರ್ಟಿಕಲನ್ನು ನೀವೇನು ಮಾಡಬೇಕು, ಯೂಸ್ ಮಾಡ್ಕೊಂಡು ನಾವು ಆನ್ಸರನ್ನು ಬರಿಬೇಕು. ಈ ರೀತಿ ಆರ್ಟಿಕಲ್ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ನೆಕ್ಸ್ಟ್ ಆನ್ಸರ್ ದ ಲಾ ಆರ್ಡರ್ಸ್ ಶುಡ್. ಓಕೆನಾ? ಇದು ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟ ಹಾಗೆ ಕೇಳ್ತಾರೆ. ನೀವು ಆರ್ಟಿಕಲ್ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕ್ವಶನ್ಸ್ಗಳನ್ನು ನೀವು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲೊಂದು ಪ್ರಶ್ನೆ ಕೇಳ್ತಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಲಿಂಕರ್ಸ್. ಅಂದರೆ ನೋಡಿ, ಹ್ಯಾಸ್, ಆಟ್, ಲಾಸ್ಟ್ ಆ್ಯಂಡ್ ಬಟ್, ಇಷ್ಟು ಲಿಂಕರ್ಸ್ಗಳಿದ್ದಾವೆ. ಈ ಒಂದು ಕ್ವಶನ್ ಕೊಟ್ಟಿರ್ತಾರೆ ನೋಡಿ. ಒನ್ ಫೈನ್ ಡೇ ವೆಲ್ತಿ ಮ್ಯಾನ್ ಔಟ್ ಆಫ್ ಹಿಸ್ ಸಿಟಿ ಹಿ ಸಾ ಅ ಫಾರ್ಮರ್ ಹಿಸ್ ಹೌಸ್ ಆನ್ ಹಿಸ್
ವೇ ಡ್ಯಾಶ್ ಯಾವ್ದು ಬರ್ಬೋದು ಇಲ್ಲಿ ಅಂದರೆ ವೇ ಆ್ಯಂಡ್ ಹಿ ವಾಸ್ ಅಂದರೆ ಯಾವ ಲಿಂಕರ್ಸ್ ಬರುತ್ತೆ, ಆ್ಯಂಡ್ ಬರುತ್ತೆ. ಯಾವುದು ಬರುತ್ತೆ, ಆ್ಯಂಡ್ ಬರುತ್ತೆ ಇಲ್ಲಿ. ವೇ ಆ್ಯಂಡ್ ಹಿ ವಾಸ್ ಅಟ್ರಾಕ್ಟೆಡ್ ಟು ಇಟ್ ಒನ್ ಫೈನ್ ಡೇ. ಈ ರೀತಿ ಲಿಂಕರ್ಸ್ಗಳು ಬರ್ತವೆ, ಕರೆಕ್ಟಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗುತ್ತೆ. ಇದೊಂದು ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ. ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ಇನ್ ದ ಬಾಕ್ಸ್ ಗಿವೆನ್ ಬಿಲೋ. ಒಂದು ನಿಮಗೆ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಈ ಪ್ಯಾರಾಗ್ರಾಫ್ದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಾಕ್ಸ್ ಕೊಟ್ಟಿರ್ತಾರೆ, ಹೌದಾ. ದ ಬ್ಯಾಕ್ ಬೋನ್ ಆಫ್ ಅ ಕಂಟ್ರಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಬಾಕ್ಸಲ್ಲಿ ಉತ್ತರಗಳು ಈ ಒಂದು ಪ್ಯಾರಾಗ್ರಾಫ್ದಲ್ಲೇ ಇರುತ್ತೆ. ನೀವು ಕರೆಕ್ಟಾಗಿ ಅವುಗಳನ್ನು ನೋಡಿ ಮೆನ್ಷನ್ ಮಾಡಬೇಕು. ನೋಡಿ, ಫಸ್ಟ್ ಬಾಕ್ಸಲ್ಲಿ ಫುಡ್ ಇದೆ, ಇಲ್ಲಿ ಅಷ್ಟು ಯಾವ್ದು ಬರುತ್ತೆ, ಫುಡ್. ಇದು ಈ ರೀತಿಯಲ್ಲಿ ತುಂಬ ಈಸಿ ಇದೆ. ನೆಕ್ಸ್ಟ್ ಬಾಕ್ಸಲ್ಲಿ, ಎರಡನೇ ಬಾಕ್ಸಲ್ಲಿ ಎಕನಾಮಿಕ್ಸ್ ಪ್ರೋಗ್ರೆಸ್ ಬರುತ್ತೆ. ಮೂರನೇದು ಕ್ರಾಪ್ ಫೇಲ್ಯೂರ್, ಡೆಬ್ಟ್. ಈ ರೀತಿಯಲ್ಲಿ ಆರಾಮಾಗಿ 4 ಅಂಕಗಳನ್ನು ತೆಗೆದುಕೊಳ್ಬೋದು. ಈ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಮಾಡೆಲ್ ಬರುತ್ತೆ, ಇದು ಬಂದರೆ ಬರ್ಬೋದು. ಓಕೆನಾ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನಿಮಗೆ ಹೇಳ್ತೇನೆ ಇವಾಗ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಲೆಟರ್ ರೈಟಿಂಗ್ ನೀವು ಆರಾಮಾಗಿ ನಿಮ್ಮ ಕೈಯಲ್ಲೇ ಇರುವಂತಹ ಒಂದು ಆನ್ಸರ್ ಇದು. ನೋಡಿ, ಲೆಟರ್ ರೈಟಿಂಗ್ ಬರೆಯುವಂಥ ಒಂದು ಮೆಥಡ್ ಇದೆ ನೋಡಿ. ಇಲ್ಲಿ ಫ್ರಮ್ ಆ್ಯಂಡ್ ಟು ಅಂತ ಇಲ್ಲೇ ಹಾಕಬೇಕಾಗುತ್ತೆ. ರೆಸ್ಪೆಕ್ಟೆಡ್ ಸರ್ ಆ್ಯಂಡ್ ಮೇಡಮ್, ಸಬ್ಜೆಕ್ಟ್ ಅಂತ ಹಾಕಿ ಆಮೇಲೆ ಅಪ್ಲಿಕೇಶನ್ ನಂಬರ್. ನೋಡಿ, ಇಲ್ಲಿ ತುಂಬ ಇಂಪಾರ್ಟೆಂಟ್. ನೀವು ಯಾವುದೇ ಕಾರಣಕ್ಕೂ ನೋಡಿ, ಯಾವಾಗಲೂ ಲೆಟರ್ ರೈಟಿಂಗ್ ಬರಿಬೇಕಾದ್ರೆ ಕರೆಕ್ಟಾಗಿ ನೀವು ಫಸ್ಟ್ ಏನು ಮಾಡಬೇಕು, ಫ್ರಾಮ್ ಆ್ಯಂಡ್ ಡೇಟ್ ಹಾಕಬೇಕು, 5th March 2025 ಆ್ಯಂಡ್ ಟು ಆ್ಯಂಡ್ HR ಮ್ಯಾನೇಜರ್ ಇದು ಎಲ್ಲ ಹಾಕಿಕೊಂಡ ಮೇಲೆ ಏನು ಮಾಡ್ಕೊಳ್ಬೇಕು, ನೆಕ್ಸ್ಟು 2 ಹಾಕಿದ ಮೇಲೆ ಫಾರ್ಮ್ ಹಾಕ್ಕೊಳ್ಬೇಕಾಗತ್ತೆ. ಎಲ್ಲಿಗೆ ಏನು ಅಂದರೆ ಸರ್ಜಾಪುರ್ ರೋಡ್, ಬೆಂಗಳೂರು ಆ್ಯಂಡ್ ಸಬ್ಜೆಕ್ಟ್ ಹಾಕಬೇಕು. ಆಮೇಲೆ ರೆಸ್ಪೆಕ್ಟೆಡ್ ಸರ್ ಆ್ಯಂಡ್ ಮೇಡಮ್ ಹಾಕಿ ನಿಮ್ಮ ಒಂದು ವಿಷಯವನ್ನು ಬರ್ಕೊಳ್ಬೇಕು. ಬರೆದಾದ್ಮೇಲೆ ಕೊನೆಗೆ ಏನು ಮಾಡ್ಕೊಳ್ಬೇಕಲ್ಲಿ, ಇಲ್ಲಿ ಥ್ಯಾಂಕ್ ಯು ಯುವರ್ಸ್ ಫೇತ್ಫುಲಿ ಅಂತ ಹಾಕಿಬಿಟ್ರೆ ಸಾಕು, ನಿಮಗೆ ಔಟ್ ಆಫ್ ಮಾರ್ಕ್ಸ್ ಇದರಲ್ಲಿ ಸಿಗುತ್ತೆ. ಇದು ಭಾಳ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇಲ್ಲೊಂದಿದೆ ನಿಮಗೆ. ಇಲ್ಲೊಂದು ಯಾವ ಕ್ವಶನ್ ಅಪ್ಪ ಅಂದರೆ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ನೋಡಿಲಿ, ದ ಮೇನ್ ಸ್ಪೀಕರ್ ಆಫ್ ದಿ ಪೋಯಮ್ ಆನ್ ಚಿಲ್ಡ್ರನ್ ಈಸ್ ಡ್ಯಾಶ್ ಇಲ್ ಪ್ರೊಪೆಟ್. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಒಂದು ಕೂಡ ಸರಿಯಾಗಿ ಇದೊಂದು ಸ್ಟಡಿ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ. ಇದೊಂದು ಪ್ರಶ್ನೆ ಬರುತ್ತೆ. ಇನ್ ದ ಸ್ಟೋರಿ ದ ಗಾರ್ಡ್ನರ್ ಡ್ಯಾಶ್ ಫೌಂಡ್ ಇಟ್ ಹಾರ್ಡ್ ಡಿಸೈಡ್ ವೆದರ್ ಟು ಓಲ್ಡ್ ಮ್ಯಾನ್ ಈಸ್ ಐ ವಿಲ್ ಫಾರ್. ಇದೊಂದು ತುಂಬ ಬರುತ್ತೆ. ದ ಓನರ್ಸ್ ವೈಫ್ ಅಂತ ಬರುತ್ತೆ. ಇದೊಂದು ಪ್ರಶ್ನೆ ಸರಿಯಾಗಿ. ಒಂದು ಪ್ರಶ್ನೆ ಬಂದುಬಿಟ್ಟು ಇಲ್ಲಿ, ಅಕಾರ್ಡಿಂಗ್ ಟು ಗ್ಯಾರೇಜ್ ಮೈಕ್ಸ್ ಡ್ಯಾಶ್ ಹ್ಯಾಸ್ ಮೋರ್ ಡೇಂಜರ್ಸ್ ದೆನ್ ಎನಿಥಿಂಗ್ ಎಲ್ಸ್ ಇನ್ ಜಪಾನ್ ಅಂದರೆ ಈಟಿಂಗ್ ಸೋಪ್ ಅಂತ. ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಪ್ರಶ್ನೆ ಇಂಪಾರ್ಟೆಂಟ್ ಯಾವುದು ಅಂದರೆ, ಡ್ಯಾಶ್ ಇಸ್ ದ ಓನರ್ ಆಫ್ ಪ್ರಾಮ್ ಇಸ್ ಆ್ಯಂಡ್ ಸೈಕಲ್ಸ್ ಇನ್ ವೇರ್ ಇನ್ ದೇರ್ ಈಸ್ ಅ ವೀಲ್. ಇದೊಂದು ಬರುತ್ತೆ. ಆ್ಯಂಡ್ ಕನ್ನ ಖರ್ಜನ್. ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಓದ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ಏನಪ್ಪ ಅಂದರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆ್ಯಂಡ್ ಗಿವನ್ ದ ಬ್ರ್ಯಾಕೆಟ್ಸ್. ಇದೊಂದು ತುಂಬ ಇಂಪಾರ್ಟೆಂಟ್, ಇದೊಂದು ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಆ್ಯಂಡ್ ಇದೊಂದು 2 ಮಾರ್ಕ್ಸಿನ ನಿಮ್ಮ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಕೇಳ್ತಾರೆ. ಇದೊಂದು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ. ಇಲ್ಲಿ ಗಿವ್ ಎನಿ 2 ಇಮೇಜಸ್ ಆ್ಯಂಡ್ ಡಿಸ್ಕ್ರೈಬ್ ದ ಬ್ಯೂಟಿ ಆಫ್ ಜೂಲಿಯಟ್ ಆ್ಯಂಡ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಓದ್ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ವಾಟ್ ವೇರ್ ದ ಪೇರೆಂಟ್ಸ್ ಆಫ್ ವಂದನ ಶಿವ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ 3 ಮಾರ್ಕ್ಸಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ಇಲ್ಲಿ ನೋಡಿ, ವೈ ಡಿಡ್ ವಂದನ ಶಿವ ಸ್ಟಾರ್ಟೆಡ್ ಆ್ಯಂಡ್ ನವೋದನ್ ಫಾರ್ಮ್. ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಸರಿಯಾಗಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು, ವೈ ಡು ಡೊನಾಲ್ಡ್ ಲಿವರ್ ಆ್ಯಂಡ್ ಇದೊಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್, ಹೌ ಡಸ್ ದ ಪೋಯೆಟ್ ಎಕ್ಸ್ಪ್ಲೇನ್ ದ ಒನ್ ಮ್ಯಾನ್ ಇಸ್ ಲವ್ ಈಸ್ ಡಿಫ್ರೆಂಟ್ ಫ್ರಮ್ ದಟ್ ಅದರ್ಸ್ ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್. ಇದೊಂದು ಪ್ರಶ್ನೆ ಓದ್ಕೊಳ್ಳಿ, ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಒಂದು ಕೂಡ ಉತ್ತರ ಇಲ್ಲೇ ಇದೆ, ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಇದು 4 ಅಂಕಕ್ಕೆ ನೋಡಿ. ವೈ ಡಿಡ್ ದ ಕಿಂಗ್ ಆಫ್ ಮೊನಾಕೋ ಕೀಪ್ ಚೇಂಜಿಂಗ್ ಹಿಸ್ ಮೈಂಡ್ ಇನ್ ಡೀಲಿಂಗ್ ವಿತ್ ದ ಕ್ರಿಮಿನಲ್ ಇನ್ 2D. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ಓಕೆನಾ. ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ, ಇದೊಂದು ಸರಿಯಾದಂತಹ ಒಂದು ಪ್ರಶ್ನೆ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಹೈಲೈಟ್ ಪ್ರಶ್ನೆ. ಇದೊಂದು ಕೂಡ, ಸನ್ನಿ ಮಾರ್ನಿಂಗ್ ರಿವೆಲ್ಸ್ ಅರೌಂಡ್ ಆ್ಯಂಡ್ ಕ್ಯಾನ್ಸಲಿಂಗ್ ಒನ್ ಈಸ್ ಓನ್ ಐಡೆಂಟಿಟಿ ಡಿಸ್ಕಸ್.
ಯಾಕಂದರೆ ಈ ಸನ್ನಿ ಮಾರ್ನಿಂಗದಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಟೋಟಲ್ ಈ ಒಂದು ಟಾಪಿಕ್ಕಿಂದ 8 ಅಂಕಗಳಿಗೆ ಸಂಬಂಧಪಡುವಂತಹ ಒಂದು ಕ್ವಶನ್ಸ್ಗಳನ್ನು ಕೇಳ್ತಾರೆ. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್. ಇದೊಂದು ಪ್ರಶ್ನೆ ಓದ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ವಾಟ್ ಆರ್ ದಿ ವೀವ್ಸ್ ಆಫ್ ವಾರ್ಗಸ್ ಟವರ್ಡ್ ಇಸ್ ದ ಮದರ್. ಇದೊಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಗಿವ್ ಆನ್ ಅಕೌಂಟ್ ಆಫ್ ರೂಪೀಸ್ ಲೋ ಆ್ಯಂಡ್ ರೂಲ್ ಆಸ್ ಅನ್ ಆ್ಯಂಡ್ ಎಲೆಕ್ಷನ್. ಓಕೆ, ಇದೊಂದು ಕ್ಯಾಂಪೇನ್ ಸ್ಟೋರಿ ದ ವೋಟರ್. ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇವು 2 ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್, ಇವುಗಳನ್ನು ಓದ್ಕೊಳ್ಳಿ. ವಿತ್ ಆನ್ಸರ್ ಇದೆ. ಆನ್ಸರ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ಹೊಡೀರಿ, ಆರಾಮಾಗಿ ನೀವು ಸ್ಟಡಿ ಮಾಡ್ಕೊಳ್ಬೋದು, ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಕೊಟ್ಟಿರ್ತಾರೆ. ಕೆಲವೊಂದು ನಿಮಗೆ ಪೊಯಮು ಕೂಡ ಕೊಡ್ಬೋದು, ಒಂದು ಲೆಸನ್ ಆದರೂ ಕೊಡ್ಬೋದು. ಯಾವುದಾದ್ರೂ ಒಂದನ್ನು ಕೊಟ್ಟು ಆ ಒಂದು ಪ್ಯಾಸೇಜ್ಗೆ ಸಂಬಂಧಪಡುವಂಥ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಆ ಕ್ವಶನ್ಸ್ಗೆ ನೀವು ಈ ಪ್ಯಾರಾಗ್ರಾಫನ್ನು ಸರಿಯಾಗಿ ಓದಿ ಅಲ್ಲೇ ಉತ್ತರ ಇರುತ್ತೆ, ಕರೆಕ್ಟಾಗಿ ಬರೆದ್ರೆ ಸಾಕು. ಆರಾಮಾಗಿ ನಿಮಗೆ 9 ಅಂಕಗಳನ್ನು ತೆಗೆದುಕೊಳ್ಳುವಂಥ ಅವಕಾಶ ಇರುತ್ತೆ. ಇದು ಬಹಳ ಈಸಿ. ನಿಮಗೆ ಇದನ್ನು ಕೇಳ್ಬೋದು, ಓಕೆನಾ. ಇದೇ ಒಂದು ಟಾಪಿಕನ್ನೇ ಕೇಳ್ಬೋದು ಅಥವಾ ಯಾವುದಾದ್ರೂ ಒಂದು ಪೊಯಮನ್ನು ಕೇಳ್ಬೋದು. ನಿಮ್ಮ ಒಂದು ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ ಇದು ತುಂಬ ಇಂಪಾರ್ಟೆಂಟು. ನನಗೆ ಅನಿಸಿದ ಮಟ್ಟಿಗೆ 3 ಮಾಡೆಲ್ ಕ್ವಶನ್ ಪೇಪರ್, 2 ಪ್ರಿಪೇರ್ಟ್ರಲ್ಲಿ ಕೇಳಿದಂಥ ಎಲ್ಲವನ್ನು ಪೊಯಮ್ ಮತ್ತು ಲೆಸನ್ಸ್ ಟಾಪಿಕ್ಗಳನ್ನು ಸ್ಟಡಿ ಮಾಡ್ಕೊಂಡ್ಬಿಟ್ರೆ ಅದರಲ್ಲಿ ಒಂದು ಯಾವುದಾದ್ರೂ ಕೇಳಿರ್ತಾರೆ. ಇದು ಮಾತ್ರ ಫಿಕ್ಸ್, ಓಕೆನಾ. ಯಾರು ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ನೋಡಿ ಇಲ್ಲಿ. ಯಾಕಂದರೆ ಒಂದು ಈ ಪ್ಯಾಸೇಜನ್ನು ಕೊಟ್ಟಿದ್ದಾರೆ, ಇಷ್ಟು ದೊಡ್ಡದು ಪ್ಯಾಸೇಜ್ ಕೊಟ್ಟು ಅದರಲ್ಲಿ ಒಂದು ಕ್ವಶನ್ ರೇಸ್ ಮಾಡ್ಯಾರೆ. ವಾಟ್ ವಾಸ್ ದ ಗ್ರೇಟ್ ಇನ್ ಈಸ್ ಫಾದರ್. ನೋಡಿ, ಈ ವಾಸ್ ದ ಮ್ಯಾನೇಜರ್ ಅಟ್ ದ ಶುಗರ್ ಫ್ಯಾಕ್ಟ್ರಿ. ಓಕೆನಾ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ಓಕೆ, ಇದನ್ನು ಸರಿಯಾಗಿ ಓದ್ಕೊಳ್ಳಿ. ಇದನ್ನೇ ಬರ್ಬೋದು, ಇದೇ ಬರ್ಬೋದು, ನೆನ್ಪಿಟ್ಕೊಳ್ಳಿ. ಯಾರು ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ನಿಮಗೆ ವರ್ಬ್ ಕೇಳ್ತಾರೆ, ರಿವ್ರೈಟ್ ಆ್ಯಸ್ ಡೈರೆಕ್ಟೆಡ್. ನಿಮಗೆ ಲಿಂಕರ್ಸ್ ಕೇಳ್ತಾರೆ, ವರ್ಬ್ಗೆ ಮತ್ತು ಪ್ರೊನೌನ್ಸಿಗೆ, ಆರ್ಟಿಕಲ್ಗೆ ಕೇಳ್ತಾರೆ. ಇವುಗಳ ಮೇಲೆ ನೀವು ಫೋಕಸ್ ಇರಿ. ಬಟ್ ಇವು ಮಾತ್ರ ಬರೋದಿಲ್ಲ, ಯಾಕಂದ್ರೆ ಗ್ರಾಮರ್ ಪಾರ್ಟ್ ಮಾಡಲ್ ಸೇಮ್ ಇರುತ್ತೆ. ಬಟ್ ಆರ್ಟಿಕಲ್ಗೆ ಕೇಳ್ತಾರೆ, ಆ್ಯಂಡ್ ಪ್ರೊನೌನ್ಸ್ ಬಗ್ಗೆ ಕೇಳ್ತಾರೆ, ಆ್ಯಂಡ್ ಲಿಂಕರ್ಸ್ ಬಗ್ಗೆ ಕೇಳ್ತಾರೆ, ಆ್ಯಂಡ್ ಕಂಪ್ಲೀಟ್ ದ ಡೈಲಾಗ್ ಕೇಳ್ತಾರೆ. ಬಟ್ ಏನಪ್ಪ ಅಂದರೆ ಸೇಮ್ ಮಾಡಲ್, ಬಟ್ ಇಲ್ಲಿ ಕ್ವಶನ್ಸ್ಗಳು ಚೇಂಜ್ ಇರ್ತದೆ. ಕರೆಕ್ಟಾಗಿ ಅವುಗಳ ಬಗ್ಗೆ ತಿಳ್ಕೊಂಬಿಟ್ರೆ ಸಾಕು, ಆರಾಮಾಗಿ ನೀವೇನು ಮಾಡ್ಬೋದು, ಆನ್ಸರ್ ಬರಿಬೋದು, ಓಕೆನಾ. ಇನ್ನೊಂದು ತುಂಬ ಇಂಪಾರ್ಟೆಂಟ್, ರಿವ್ರೈಟ್ ಆಸ್ ಡೈರೆಕ್ಟೆಡ್ ಆ್ಯಡ್ ಅ ಸೂಟಬಲ್ ಕ್ವಶನ್ ಟ್ಯಾಗ್ ಕೇಳ್ತಾರೆ. ಇದು ಭಾಳ ಇಂಪಾರ್ಟೆಂಟ್. ಹೀ ಈಸ್ ಅ ಗ್ರೇಟ್ ಆ್ಯಕ್ಟರ್. ನೋಡಿ, ಕ್ವಶನ್ ಟ್ಯಾಗ್ ಹೇಗಾಗಬೇಕಂದ್ರೆ ಇಸಂಟ್ ಹಿ ಈಸ್ ಅ ಗ್ರೇಟ್ ಆ್ಯಕ್ಟರ್, ಇಸಂಟ್ ಹಿ ಅಂದರೆ ಈ ರೀತಿ ಕ್ವಶನ್ ಟ್ಯಾಗ್ಗಳನ್ನು ಹಾಕಬೇಕು. ಇದು ಬಹಳ ಉತ್ತಮವಾದಂಥ ಒಂದು ಕ್ವಶನ್ ಬಂದೇ ಬರುತ್ತೆ. ಪ್ರೇಮ್ WH ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ಸ್ ಹ್ಯಾಸ್ ಆನ್ಸರ್ ವಾಟ್ ಡಿಡ್ ಯು ಪ್ಲೇ ಡ್ಯೂರಿಂಗ್ ಯುವರ್ ಸ್ಕೂಲ್ ಡೇಸ್. ಭಾಳ ಇಂಪಾರ್ಟೆಂಟ್, ಇದೊಂದು ಪ್ರಶ್ನೆ ಬಂದೇ ಬರುತ್ತೆ. ಓಕೆ, ಈ ಒಂದು ಕ್ವಶನನ್ನು ಓದ್ಕೊಳ್ರಿ. ಇಂತಹ ಕ್ವಶನ್ಸ್ಗಳಿಗೆ ಆನ್ಸರ್ ಹೇಗೆ ಮಾಡಬೇಕು ಅನ್ನೋದು ಕೂಡ ನೀವು ಕಲಿಬೇಕಾಗುತ್ತೆ. ಇನ್ನೊಂದು ಪ್ರಶ್ನೆ ಇಲ್ಲಿ ಬಂದುಬಿಟ್ಟು ರೇಸ್ ಆಗುತ್ತೆ ನೋಡಿ. ಆ್ಯಂಡ್ the arrows the following sentences and reread them. and children like sweets, children like sweets. ಇಲ್ಲಿ ತುಂಬ sun rises in the east, sun rises in the east. ಇದು ಭಾಳ ಇಂಪಾರ್ಟೆಂಟ್, ಇದೊಂದು ಕೂಡ ನೀವು ಸ್ಟಡಿ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ತುಂಬ ಇಂಪಾರ್ಟೆಂಟ್, ಇದೊಂದು ಓದ್ಕೊಳ್ಳಿ. ಯಾಕಂದರೆ ಬಂದರೂ ಬರ್ಬೋದು, ಯಾಕಂದರೆ ಇದು ಆಲ್ರೆಡಿ ಬಾಕ್ಸಸ್ಗಳು ಇರುತ್ತೆ. ಯಾವುದಾದ್ರೂ ಒಂದು ನಿಮಗೆ ಕೇಳ್ತಾರೆ. ಇದೊಂದು ಮಾಡಲ್ ಮಾತ್ರ ಫಿಕ್ಸ್ ಇರುತ್ತೆ. ಈಸಿ, ಭಾಳ ಈಸಿ ಇರುತ್ತೆ. ಇಲ್ಲೇ ಕ್ವಶನ್ಸ್ಗಳು, ಇಲ್ಲೇ ಆನ್ಸರ್ಸ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟೋ ವಿದ್ಯಾರ್ಥಿಗಳಿಗೆ ಏನು ಗೊತ್ತಿರೋದಿಲ್ಲಪ್ಪ ಅಂದರೆ, ಎಷ್ಟೋ ವಿದ್ಯಾರ್ಥಿಗಳಿಗೆ ನೋಡಿದೆ ನಾನು, ಬಟ್ ಲೆಟರ್ ರೈಟಿಂಗ್ ಬರೀದೇ ಗೊತ್ತಿರೋದಿಲ್ಲ. ಇಲ್ಲಿ ನೋಡಿ, ಇಂಪಾರ್ಟೆಂಟ್, ರಿಕ್ವೆಸ್ಟ್ ಯು ಟು ಕೈಂಡ್ಲಿ ಕನ್ಸಿಡರ್ ಮೈ ಅಪ್ಲಿಕೇಶನ್. ಐ ಹ್ಯಾವ್ ಅಟ್ಯಾಚ್ಡ್ ಮೈ ರೆಸ್ಯೂಮ್ ಫಾರ್ ಯುವರ್ ರೆಫರೆನ್ಸ್. ನೋಡಿ, ಇಷ್ಟು ಬರೆದು ಥ್ಯಾಂಕ್ ಯು ಯುವರ್ ಫೇತ್ಫುಲಿ. ಇದು ಓಕೆ, ಇದು ಒಂದು ನಿಮಗೆ ಹೇಳ್ಕೊಟ್ಬಿಡ್ತೇನೆ ಹೇಗೆ ಬರೀಬೇಕು ಅನ್ನೋದು ಒಂದು ಲೆಟರ್ ರೈಟಿಂಗು. ನೋಡಿ, ಇಲ್ಲಿ ಒಂದು ಕ್ವಶನ್ ಕೇಳ್ತಾ, ಇಮ್ಯಾಜಿನ್ ದ್ಯಾಟ್ ಯು ಆರ್ ದ ಸೆಕ್ರೆಟರಿ ಆಫ್ ಯುವರ್ ಸ್ಟೂಡೆಂಟ್ಸ್ ಯೂನಿಯನ್, ಪ್ರಿಪೇರ್ ಸ್ಪೀಚ್ ಅಬೌಟ್ ದ 120 ವರ್ಡ್ಸ್ ಆ್ಯಂಡ್ ನಂಬರ್ ಟೊಬ್ಯಾಕೋ ಡೇ ಅಂತ. ಯೂಸ್ ದ ಫಾಲೋವಿಂಗ್ ಐಡಿಯಾಸ್. ಇವೆಲ್ಲ ಐಡಿಯಾಸ್ ಮಾಡ್ಕೊಳ್ಬೇಕು. ಓಕೆ, ಇವಾಗ ನೋಡಿ, ಇಷ್ಟೆಲ್ಲ ಆದಮೇಲೆ ನೀವು ಇದು ಮಾಡ್ಕೊಳ್ಬೇಕು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ, ಡಾನ್ ಎಂಜೆಲೋ ಗೋಸ್ ಟು ಡ್ಯಾಶ್ ಹಂಟಿಂಗ್ ದ ಸನ್ನಿ ಮಾರ್ನಿಂಗ್. ಭಾಳ ಇಂಪಾರ್ಟೆಂಟ್, ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಆ್ಯಂಡ್ ಬುರ್ಗಿಸ್ ಕಾಲ್ಸ್, ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಓದ್ಕೊಳ್ಬೇಕಾಗತ್ತೆ, ನೆನ್ಪಿಟ್ಕೊಳ್ರಿ. ಓಕೆ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಓಕೆನಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಕಂಪ್ಲೀಟ್ ದ ಅನಾಲಜಿ ಆನ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ದ ಟ್ರಾವೆಲರ್ಸ್ ಇಸ್ ಐ. ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ನೆನ್ಪಿಟ್ಕೊಳ್ಳಿ. ಇದೊಂದು ಪ್ರಶ್ನೆ ನೀವು ಸರಿಯಾಗಿ
ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಇಟ್ಸ್ ಅ ಮೈ ರೈಟ್ ವಿ ಕ್ಯಾನ್ ಗೋ ಎನಿವೇರ್ ವಿ ಸೆಟ್ ದಿಸ್ ವೇರ್ ದೇರ್ ಈಸ್ ಅ ವೀಲ್. ಇದೊಂದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಜಿಮಿಲಾ ಬಿಬಿ ಅಂತ ಬರುತ್ತೆ, ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಫ್ಯಾಸಿವ್ ಫಾರ್ಮ್ಸ್ ದ ವರ್ಬ್ ಗಿವನ್ ಇನ್ ದ ಬ್ರೆಕೆಟ್ಸ್. ಇದೊಂದು ತುಂಬ ಇಂಪಾರ್ಟೆಂಟ್, ಇದೊಂದು ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ಅಪ್ರೋಪ್ರಿಯೇಟ್. ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ, ಯಾಕಂದರೆ ಇದು ಕೂಡ ಬರ್ಬೋದು. ಆ್ಯಂಡ್ ರೀಡ್ ದ ಪ್ರೊನೌನ್ಸ್ ಆ್ಯಂಡ್ ನೌನ್ಸ್. ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ರಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ಅಕಾರ್ಡಿಂಗ್ ಟು ದ ಇದೊಂದು ಪ್ರಶ್ನೆ ಬಂದೇ ಬರುತ್ತೆ. ಆ್ಯಂಡ್ ಇನ್ನೊಂದು, ನೇಮ್ ದ 2 ಪಾಪ್ಯುಲರ್ ಕಾಸಸ್ ದ ಅರ್ತ್ ಯೂನಿವರ್ಸಿಟಿ ಮೇಂಟೈನ್ಡ್ ಬೈ ವಂದನಾ ಶಿವ. ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 3 ಮಾರ್ಕ್ಸಿಗೆ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂದುಬಿಟ್ಟು ಯಾವುದು ಅಂದರೆ ಇಲ್ಲಿ ನೋಡಿ, ರೈಟ್ ಅ ಶಾರ್ಟ್ ನೋಟ್ ಅಂದ್ ಇದೊಂದು ಬರುತ್ತೆ. ಆ್ಯಂಡ್ ಹೌ ಡಸ್ ಡೊನಾಲ್ಡ್ ಇವರ ಡಿಸ್ಕ್ರೈಬ್ ಅವರ್ ಓನ್ ಡೆತ್ ಇನ್ ದ ಸನ್ನಿ ಮಾರ್ನಿಂಗ್. ಇದೊಂದು ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಪ್ರಶ್ನೆ, ಡಿಸ್ಕ್ರೈಬ್ ದ ಯುನಿಕ್ನೆಸ್ ದ ಪೊಯೆಟ್ ಈಸ್ ದ ಲವ್ ಹ್ಯಾಸ್ ಎಕ್ಸ್ಪ್ರೆಸ್ಡ್ ವೆನ್ ಯು ಆರ್ ಓಲ್ಡ್. ಇದೊಂದು ಪ್ರಶ್ನೆ ಬರುತ್ತೆ, ಇದೊಂದು ಸರಿಯಾಗಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ವೈ ಈಸ್ ಈಟಿಂಗ್ ಸೋ ಡೇಂಜರಸ್ ಆ್ಯಂಡ್ ಈಸ್ ಜಪಾನ್ ಇನ್ ನರೇಟೆಡ್ ಬೈ ದ ಗ್ಯಾರೇಜ್ ಮೈಕ್ಸ್. ಇದೊಂದು ಸ್ಟಡಿ ಮಾಡ್ಕೊಳ್ಳಿ. ಆ್ಯಂಡ್ 4 ಅಂಕಕ್ಕೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ಇಲ್ಲಿ ಈ ಒಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಇದೆ. ಇವು 2 ಪ್ರಶ್ನೆಗಳು ನೋಡಿ. ಇದೊಂದು ಯಾವುದಪ್ಪ ಅಂದರೆ ನೋಡಿ ಇಲ್ಲಿ, ಡೂ ಯು ಅಗ್ರಿ ದ್ಯಾಟ್ ದ ಪ್ಲೇ ಸನ್ನಿ ಮಾರ್ನಿಂಗ್ ಡೀಲ್ಸ್ ವಿತ್ ದ ವುಮನ್ ವೀಕ್ನೆಸ್ ಫಾರ್ ಲೈಯಿಂಗ್ ಎಕ್ಸ್ಪ್ಲೇನ್ ವಿತ್ ಸೂಟಬಲ್ ಎಕ್ಸಾಂಪಲ್ಸ್. ಇದೊಂದು, ಹೌ ಡಿಡ್ ದ ಆ್ಯಂಡ್ ಪ್ಲ್ಯಾನ್ ಓನರ್ ಇಸ್ ಲೈಫ್ ಸ್ಟೈಲ್ ಚೇಂಜ್ ಆಫ್ಟರ್ ದ ಅರಿವಲ್ ಇನ್ ಮ್ಯಾನ್ ಇನ್ ದ ಗಾರ್ಡನರ್. ಇವು 2 ಪ್ರಶ್ನೆಗಳನ್ನು ಓದ್ಕೊಳ್ಳಿ. ಇಷ್ಟು ನೀವು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ರಿ ಸಾಕು. ಆರಾಮಾಗಿ ನೀವು ಗ್ಯಾರಂಟಿ ಅಬೌವ್ 50 ಮಾರ್ಕ್ಸ್ ಗ್ಯಾರಂಟಿ ತೊಗೊಳ್ತೀರಾ. ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂತಹ ಇಂಗ್ಲೀಷ್ ಪರೀಕ್ಷೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಿದ್ದೇನೆ ಬನ್ನಿ. ಯಾಕಂದರೆ ಎಷ್ಟೋ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ, ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ವಿಷಯ ಅಂದ ತಕ್ಷಣವೇ ಕಬ್ಬಿಣದ ಕಡಲೆ ರೀತಿಯಲ್ಲಿ ಆಗ್ತಾ ಇರ್ತದೆ. ಹಾಗಾದರೆ ಈ ಒಂದು ವಿಡಿಯೋ ನೀವು ಕೊನೆವರೆಗೂ ನೋಡಿದ್ದೆ ಆದಲ್ಲಿ ನೀವು ಈಸಿಯಾಗಿ ನೀವು ಬರೀ ವಿತೌಟ್ ಗ್ರಾಮರ್ ನೀವು ಸಿಲೆಬಸ್ಸಿಂದಲೇ ನೀವು ಆರಾಮಾಗಿ 30ರಿಂದ 40 ಮಾರ್ಕ್ಸನ್ನು ತೆಗೆದುಕೊಳ್ಬೋದು. ಹಾಗಾದರೆ ನಿಮ್ಮ ಒಂದು PU ಬೋರ್ಡ್ದವರೇ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ಸ್ಗಳನ್ನು ಬಿಟ್ಟುಬಿಟ್ಟಿದ್ದಾರೆ. ಆ ಲೆಸನ್ಸ್ಗಳಲ್ಲೇ ಎಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದು ಕೂಡ ಹೈಲೈಟ್ ಆಗಿದೆ. ಬನ್ನಿ ಹಾಗಾದರೆ ಫಸ್ಟ್ ಒನ್ ಟು ಡಿಯರ್. ಈ ಟು ಡಿಯರ್ ಎಂಬ ಒಂದು ಟಾಪಿಕಲ್ಲಿ 4 ಮಾರ್ಕ್ಸಿಗೆ ಅಂಕಗಳನ್ನು ಕೇಳ್ತಾರೆ. ಹಾಗಾದರೆ ಆನ್ ಚಿಲ್ಡ್ರನ್ನಲ್ಲಿ ಕೂಡ 5 ಅಂಕಗಳಿಗೆ ಸಂಬಂಧಪಡುವಂಥ ಪ್ರಶ್ನೆಗಳು ಕೇಳ್ತಾರೆ. ಸನ್ನಿ ಮಾರ್ನಿಂಗ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದರಲ್ಲಿ 8 ಮಾರ್ಕ್ಸಿಗೆ ಸಂಬಂಧಪಡುವಂಥ ಅಂಕಗಳನ್ನು ಕೇಳಿದರೆ ದ ವೋಟರ್ ಇದಕ್ಕೆ 6 ಅಂಕಗಳಿಗೆ ಸಂಬಂಧಪಡುವಂಥ ಒಂದು ಮಾರ್ಕ್ಸನ್ನು ಪ್ರಶ್ನೆಗಳನ್ನು ಕೇಳಿದರೆ ನೆಕ್ಸ್ಟ್ ವೇರ್ ದೇರ್ ಈಸ್ ವೇರ್ ಇದಕ್ಕೂ ಕೂಡ 5 ಅಂಕಗಳಿಗೆ ಸಂಬಂಧಪಡುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾದರೆ ಬನ್ನಿ ಫಸ್ಟ್ ಒನ್ ಟು ಡಿಯರ್ಗಿಂತ ಮುಂಚೆ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಕೂಡ ಇದೆ ಅಲ್ವಾ, ಇದರಲ್ಲೂ ಕೂಡ 4 ಅಂಕಗಳಿಗೆ ಸಂಬಂಧಪಡುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಬಟ್ ಇದರಲ್ಲಿ ಲಾಂಗ್ ಕ್ವಶನ್ಸ್ಗಳು ಇರೋದಿಲ್ಲ. ಓನ್ಲಿ ಇಲ್ಲಿ 2 ಮಾರ್ಕ್ಸ್ 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಹಾಗಾದರೆ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಯಾವುದಿರ್ಬೋದು ರೋಮಿಯೋ ಆ್ಯಂಡ್ ಜೂಲಿಯೆಟಲ್ಲಿ ಅಂದರೆ ನೋಡಿ ಇಲ್ಲಿ, ವಾಟ್ ಡಿಡ್ ಜೂಲಿಯೆಟ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಇದೊಂದು ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್, ಹೂ ಈಸ್ ಕಂಪೇರ್ ಟು ಸ್ನೋ ಇದ್ ಜೂಲಿಯೆಟ್. ಇದೊಂದು ಪ್ರಶ್ನೆ. ವಾಟ್ ಡಸ್ ಜೂಲಿಯೆಟ್ ಕಂಪೇರ್ ರೋಮಿಯೋ ವಿತ್ ಟು ದಿ ಡೇ ಇನ್ ನೈಟ್. ಇದು ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಎಲ್ಲವೂ ಪ್ರಶ್ನೆಗಳನ್ನು ನೀವು ಓದ್ಕೊಂಡ್ರೆ ಬಹಳ ಉತ್ತಮ. ಟೋಟಲ್ ಆಗಿ ಪ್ರಶ್ನೆಗಳು 12 ಪ್ರಶ್ನೆಗಳು ಇದ್ದಾವೆ. ಈ ಪ್ರಶ್ನೆಗಳನ್ನು 12 ಪ್ರಶ್ನೆಗಳನ್ನು ನೀವು ಸ್ಟಡಿ ಮಾಡಿದ್ದೆ ಆದಲ್ಲಿ ನೀವು ಆರಾಮಾಗಿ 4 ಅಂಕಗಳನ್ನು ನಿಮ್ಮ ಒಂದು ಜೇಬಲ್ಲಿ ಇರುತ್ತೆ. ಇದು ಮಾತ್ರ ಫಿಕ್ಸ್ ಇರುವಂತಹ ಪ್ರಶ್ನೆಗಳು. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಈ ರೋಮಿಯೋ ಆ್ಯಂಡ್ ಜೂಲಿಯೆಟಲ್ಲಿ 2 ಅಂಕಗಳಿಗೆ ಒಂದು ಲಾಂಗ್ ಕ್ವಶನ್ಸ್ಗೆ ಸಂಬಂಧಪಡುವಂಥ 2 ಕ್ವಶನ್ಸ್ಗಳು ಹೈಲೈಟ್ ಹೇಳಿಕೊಡ್ತಾರೆ ನಿಮಗೆ. ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯೆಟ್ ಈಸ್ ಬ್ಯೂಟಿ. ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ವೈ ಅಕಾರ್ಡಿಂಗ್ ಟು ಜೂಲಿಯೆಟ್ ವುಡ್ ಆಲ್ ದಿ ವರ್ಲ್ಡ್ ಸ್ಟಾಪ್ ವರ್ಸಿಪಿಂಗ್ ದ ಗರಿಸ್ ಆ್ಯಂಡ್ ಸನ್. ಇದೊಂದು ಓದ್ಕೊಂಬಿಡಿ, ಓಕೆನಾ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆ. ಇಲ್ಲಿ ನೆಕ್ಸ್ಟ್ ಬರುವಂಥದ್ದೇ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂದರೆ ಟು ಡಿಯರ್. ಟು ಡಿಯರಲ್ಲಿ 4 ಅಂಕಗಳಿಗೆ ಸಂಬಂಧಪಡುವಂಥ ಪ್ರಶ್ನೆಗಳು ಕೇಳ್ತಾರೆ. ಟು ಡಿಯರಲ್ಲಿ ಟೋಟಲ್ 7 ಕ್ವಶನ್ಸ್ಗಳು ಇದ್ದಾವೆ. 7 ಕ್ವಶನ್ಸ್ 2 ಮಾರ್ಕ್ಸ್ 1 ಮಾರ್ಕ್ಸಿಗೆ ಕ್ವಶನ್ಸ್ಗಳು ಬರುವಂಥ
ಕ್ವಶನ್ಸ್ಗಳಿದು. ಇಷ್ಟು ಕ್ವಶನ್ಸ್ಗಳನ್ನು ನೀವು ಕರೆಕ್ಟಾಗಿ ಓದ್ಕೊಳ್ಬೇಕಾಗತ್ತೆ. ಓಕೆ, ಇಷ್ಟು ಕ್ವಶನ್ಸ್ಗಳನ್ನು ಓದ್ಕೊಂಡು ಇದರಲ್ಲಿ ಲಾಂಗ್ ಕ್ವಶನ್ಸ್ಗಳು ಯಾವುದೆಲ್ಲ ಇದೆ ಅಂದರೆ ಇಲ್ಲಿ ಲಾಂಗ್ ಕ್ವಶನ್ಸ್ಗಳು ಇದೆ. ಓಕೆನಾ, ಯಾವುದೆಲ್ಲ ಅಂದರೆ ಇಲ್ಲಿ 3 ಲಾಂಗ್ ಕ್ವಶನ್ಸ್ಗಳು ಇದ್ದಾವೆ. ಮೋಸ್ಟ್ ಹೈಲೈಟ್ ಕ್ವಶನ್ಸ್ಗಳಿದಾವೆ. ಒಂದು, ವಾಟ್ ಮೇಡ್ ದ ಕಿಂಗ್ ಆಫ್ ಮೊನಾಕೋ ಅಲ್ಟರ್ ಹಿಸ್ ಡಿಸಿಷನ್ಸ್ ಈಸ್ ಡೀಲಿಂಗ್ ವಿತ್ ದ ಕ್ರಿಮಿನಲ್ಸ್. ಇದು ಕ್ರಿಮಿನಲ್, ಇದೊಂದು ಕ್ವಶನ್. ವೈ ಡಿಡ್ ದ ಅಥಾರಿಟೀಸ್, ಇದೊಂದು ಪ್ರಶ್ನೆ. ಆ್ಯಂಡ್ ವೈ ವಾಸ್ ದ ಕ್ರಿಮಿನಲ್ ಫೈನಲಿ ಆಫರ್ಡ್, ಇದೊಂದು. ಈ 3 ಕ್ವಶನ್ಸ್ಗಳು ಟು ಡಿಯರ್ಗೆ ಸಂಬಂಧಪಡುವಂಥ ಪ್ರಶ್ನೆಗಳು. ಅಲ್ಲಿ 1 ಮಾರ್ಕ್ಸಿಂದು ಅದೊಂದು ಸ್ವಲ್ಪ ಓದ್ಕೊಳ್ಳಿ. ಈ 3 ಕ್ವಶನ್ಸ್ಗಳು ಹೈಲೈಟ್ ಇದೆ. ಈ 3 ಕ್ವಶನ್ಸ್ಗಳನ್ನು ಓದ್ಕೊಂಡ್ಬಿಡಿ ಸಾಕು. ನಿಮ್ಮ ಬೋರ್ಡ್ ಪರೀಕ್ಷೆಗೆ ಈ 3ರಲ್ಲೇ ನಿಮಗೆ ಈ ಒಂದು ಟಾಪಿಕಲ್ಲಿ ಕೇಳ್ತಾರೆ. ಇದೊಂದು ಇಂಪಾರ್ಟೆಂಟ್. ನೆಕ್ಸ್ಟು ಆನ್ ಚಿಲ್ಡ್ರನ್ನಲ್ಲೂ ಕೂಡ 5 ಅಂಕಗಳಿಗೆ ಪ್ರಶ್ನೆಗಳು ಕೇಳ್ತಾರೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ. ಹಾಗಾದರೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ 1 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಕೇಳುವಂಥ ಪ್ರಶ್ನೆಗಳಿದೆ. ಟೋಟಲ್ 13 ಕ್ವಶನ್ಸ್ಗಳು ಇದ್ದಾವೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟೋಟಲ್ ಇಷ್ಟು ಕ್ವಶನ್ಸ್ಗಳನ್ನು ನೀವು ಕರೆಕ್ಟಾಗಿ ಓದ್ಕೊಂಬಿಡಿ. ಓಕೆನಾ, ಇವು ಬಿಟ್ಟರೆ ಬೇರೆ ಯಾವ ಕ್ವಶನ್ಸ್ಗಳು ಬರೋದಿಲ್ಲ. ಇದು ಮಾತ್ರ ಕಂಡೀಷನ್ ಹೇಳ್ತಾ ಇದ್ದೇನೆ. ಓಕೆ, ಇಷ್ಟು 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದರಲ್ಲೇ ಬರುವಂಥದ್ದು, ಬಿಟ್ಟರೆ ಬೇರೆ ಯಾವುದು ಕೂಡ ಬರೋದಿಲ್ಲ. ಈ ಒಂದು ಆನ್ ಚಿಲ್ಡ್ರನ್ಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಲಾಂಗ್ ಕ್ವಶನ್ಸ್ಗಳು, ಹೈಲೈಟ್ ಕ್ವಶನ್ಸ್ಗಳು 2 ಇದೆ. ಅದು ಯಾವುದೆಲ್ಲ ಅಂದರೆ ಇಲ್ಲಿ ಫಸ್ಟ್ ಒನ್, ಹೌ ಶುಡ್ ಪೇರೆಂಟ್ಸ್ ರೈಸ್ ದೇರ್ ಚಿಲ್ಡ್ರನ್ ಅಕಾರ್ಡಿಂಗ್ ಟು ದಿ ಸ್ಪೀಕರ್ ಅಪಾನ್ ಚಿಲ್ಡ್ರನ್, ಇದೊಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟು, ಹೌ ಈಸ್ ದ ಪೇರೆಂಟ್ ಆ್ಯಂಡ್ ಚಿಲ್ಡ್ರನ್ ರಿಲೇಷನ್ಶಿಪ್ ಬ್ರಾಟ್ ಔಟ್ ಯೂಸಿಂಗ್ ದಮ್, ಇದೊಂದು ಪ್ರಶ್ನೆ. ಇವು 2 ಪ್ರಶ್ನೆಗಳು ಬರುವಂಥದ್ದು. ಓಕೆ, ನಿಮ್ಮ ಬೋರ್ಡ್ ಪರೀಕ್ಷೆ ಈ 2 ಪ್ರಶ್ನೆಗಳು ಬರುವಂಥದ್ದು ಈ ಒಂದು ಆನ್ ಚಿಲ್ಡ್ರನಲ್ಲಿ. ಇಷ್ಟು ಒಂದಾಯಿತು. ಈ ಒಂದು ಟಾಪಿಕ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಮೇನ್ ಹೈಲೈಟ್ ಟಾಪಿಕ್ ಇದು ಸನ್ನಿ ಮಾರ್ನಿಂಗ್. ಈ ಒಂದು ಲೆಸನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಎಷ್ಟು ಅಂಕಗಳಿಗೆ ಕೇಳ್ತಾರೆ ಅಂದರೆ 8 ಅಂಕಗಳಿಗೆ ಸಂಬಂಧಪಡುವಂಥ ಪ್ರಶ್ನೆಗಳು ಈ ಒಂದು ಟಾಪಿಕಲ್ಲಿ ಬರುತ್ತೆ. ಹಾಗಾದರೆ ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ಸನ್ನಿ ಮಾರ್ನಿಂಗಲ್ಲಿ ಇರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ಬನ್ನಿ ಹಾಗಾದರೆ ನೋಡ್ತಾವೆ. ಹೌ ಓಲ್ಡ್ ವಾಸ್ ಡೊನಾಲ್ಡ್ ಅವರ, ಇದೊಂದು. ಯಾಕಂದರೆ 1 ಮಾರ್ಕ್ಸಿಗೆ ಕ್ವಶನ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲವೂ ಕೂಡ ಕರೆಕ್ಟಾಗಿ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳ್ಬೋದು, ಹೊಂದಿಸಿ ಬರೆಯಲ್ಲಿ ಕೇಳ್ಬೋದು, ಆ್ಯಂಡ್ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ಬೋದು. ಇವು ಬಿಟ್ಟರೆ ಬೇರೆ ಯಾವುದೂ ಕೂಡ ಬರೋದಿಲ್ಲ. ಅದು ಸನ್ನಿ ಮಾರ್ನಿಂಗ್ ಎಂಬ ಲೆಸನಲ್ಲಿ ಇವೆಲ್ಲವೂ ಕೂಡ ಓದ್ಕೊಂಬಿಡಿ ಸಾಕು. ಇವೆಲ್ಲವೂ ಕೂಡ ಸ್ಟಡಿ ಮಾಡಿದ್ದೆ ಆದಲ್ಲಿ ನೀವು ಆರಾಮಾಗಿ 8 ಅಂಕಗಳನ್ನು ಸ್ಟಡಿ ಮಾಡುವ. 8 ಅಂಕಗಳಿಗೆ ಆರಾಮಾಗಿ ನೀವು ಅಂಕಗಳನ್ನು ತೆಗೆದುಕೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಸನ್ನಿ ಮಾರ್ನಿಂಗಲ್ಲಿ ಲಾಂಗ್ ಕ್ವಶನ್ಸಲ್ಲಿ ಯಾವುದಿರ್ಬೋದು, ಲಾಂಗ್ ಕ್ವಶನ್ಸ್ ಎಷ್ಟಿದೆ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಲಾಂಗ್ ಕ್ವಶನ್ಸ್ ಇದರಲ್ಲಿ ಬಹಳ ಇಲ್ಲ. ಜಸ್ಟ್ 3 ಕ್ವಶನ್ಸ್ಗಳು ಹೈಲೈಟ್ ಇದೆ ನೋಡಿ. 1, 2, 3 ಈ 3 ಕ್ವಶನ್ಸ್ಗಳನ್ನು ನೀವು ಓದಿದ್ದೆ ಅದರಲ್ಲಿ ನೀವು ಆರಾಮಾಗಿ ಈ ಒಂದು ಸನ್ನಿ ಮಾರ್ನಿಂಗ್ ಎಂಬ ಒಂದು ಟಾಪಿಕಲ್ಲಿ 8 ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿ ಆರಾಮಾಗಿ ನೀವು 8 ಅಂಕಗಳನ್ನು ಗಳಿಸ್ಬೋದು. ಓಕೆ, ನೀವು ಆಲ್ರೆಡಿ ನೋಟ್ಸಲ್ಲಿ ನಿಮ್ಮ ಹತ್ತಿರ ಇರುತ್ತೆ. ಓಕೆ, ಆರಾಮಾಗಿ ಈ 3 ಪ್ರಶ್ನೆಗಳನ್ನು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಂಬಿಡಿ. ಓಕೆನಾ, ಇದೊಂದು ಆಯಿತು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ದ ವೋಟರ್. ಇದು ಕೂಡ ಬಹಳ ಉತ್ತಮವಾದಂತಹ ಒಂದು ಟಾಪಿಕ್. ಇದರಲ್ಲಿ ಕೂಡ 5 ಅಂಕಗಳಿಗೆ ಸಂಬಂಧಪಡುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಬನ್ನಿ, ಇಲ್ಲಿ ಇಂಪಾರ್ಟೆಂಟ್ ಇರುವಂಥ 1 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ಇಷ್ಟು ಹೈಲೈಟ್ ಇದ್ದಾವೆ. ಕ್ವಶನ್ಸ್ ವಿತ್ ಆನ್ಸರ್ಸ್ ಅಪೋಸಿಟ್ ಇದೆ. ಇವುಗಳನ್ನು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಂಬಿಡಿ. ಇಷ್ಟು ಕರೆಕ್ಟಾಗಿ ಸರಿಯಾಗಿ ಇಷ್ಟು ನೀವು ಓದ್ಕೊಂಡ್ಬಿಟ್ರೆ ಸಾಕಿದ್ರಲ್ಲಿ. ನೆಕ್ಸ್ಟು ಹೈಲೈಟ್ ಲಾಂಗ್ ಕ್ವಶನ್ಸ್ಗಳು ಹೈಲೈಟ್ ಯಾವುದು ಅಂದರೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 2 ಕ್ವಶನ್ 3 ಕ್ವಶನ್ಸ್ಗಳಿದ್ದಾವೆ. ಒಂದು, ರೂಫ್ ಈಸ್ ಅ ಕ್ಲೇವರ್, ಇದೊಂದು ದ ವೋಟರ್ ಆ್ಯಂಡ್ ಡು ಯು ಥಿಂಕ್ ದ್ಯಾಟ್ ದ ವೋಟರ್. ಇವು 3 ಕ್ವಶನ್ಸ್ಗಳನ್ನು ಕರೆಕ್ಟಾಗಿ ನೀವು ಸ್ಟಡಿ ಮಾಡ್ಕೊಂಡ್ಬಿಟ್ಟೆ ಆರಾಮಾಗಿ 5 ಅಂಕಗಳನ್ನು ಇದರಲ್ಲಿ ಕೂಡ ಗಳಿಸ್ಬೋದು ನೀವು. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಇಂಗ್ಲೀಷಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲೂ ಕೂಡ ನಿಮಗೆ 6 ಅಂಕಗಳಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಬರುತ್ತೆ ಅಂದರೆ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ವಾಟರಲ್ಲಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದ್ದಾವೆ. ಈ 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಇಷ್ಟು ಓದ್ಕೊಳ್ಳಿ ಸಾಕು. ಓಕೆ, ಇಷ್ಟು 10 ಕ್ವಶನ್ಸ್ಗಳು ಹೈಲೈಟ್ ಇದ್ದಾವೆ. ಇದರಲ್ಲಿ ಈ 10 ಕ್ವಶನ್ಸ್ಗಳನ್ನು ಓದ್ಕೊಂಡ್ಮೇಲೆ ಇಲ್ಲಿ ಬರುವಂಥದ್ದು ನೆಕ್ಸ್ಟ್ ಬರುವಂಥದ್ದು ಲಾಂಗ್ ಕ್ವಶನ್ಸ್ ಯಾವುದು ಅಂದರೆ 2 ಕ್ವಶನ್ಸ್ಗಳಿದ್ದಾವೆ. ಈ 2 ಕ್ವಶನ್ಸ್ಗಳನ್ನು ನೀವು ಕರೆಕ್ಟಾಗಿ ನೀವು ಸ್ಟಡಿ ಮಾಡ್ಕೊಂಬಿಡಿ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು
ನೆಕ್ಸ್ಟ್ ಬಂದುಬಿಟ್ಟು ಇಷ್ಟು ನೀವು ಟಾಪಿಕ್ಸ್ಗಳನ್ನು ಆರಾಮಾಗಿ ನೀವು ಸಿಲೆಬಸ್ ಪ್ರಕಾರ ನೀವು ಓದ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಏನು ಮಾಡ್ಬೋದು 30 ಮಾರ್ಕ್ಸ್ ಆರಾಮಾಗಿ ತೆಗಿಬೋದು. 30ರಿಂದ 30 ಅಬೌವ್ 30 ಮಾರ್ಕ್ಸ್ ತೆಗಿಬೋದು. ನೆಕ್ಸ್ಟ್ ಬಂದುಬಿಟ್ಟು ಗ್ರಾಮರಲ್ಲಿ ಹೈಲೈಟ್ ಇರುವುದು ಯಾವುದು, ನೀವು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು, ಗ್ರಾಮರ್ದಲ್ಲಿ ಔಟ್ ಆಫ್ ಮಾರ್ಕ್ಸ್ ತೊಗೊಳ್ಬೇಕು ಅಂದರೆ ನೋಡಿ, ರೈಟ್ ಫಾರ್ಮ್ಸ್ ಆಫ್ ವರ್ಬ್ಸಿಗೆ ಸಂಬಂಧಪಡುವಂಥ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟು ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಪಡುವಂಥ ಒಂದು ಕ್ವಶನ್ಸ್ ಬರುತ್ತೆ. ನೆಕ್ಸ್ಟು ಡೈಲಾಗ್ ರೈಟಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ಸಿಗೆ ಸಂಬಂಧಪಡುವಂಥ ಕ್ವಶನ್ಸ್ ಬರುತ್ತೆ. ಐಡಮ್ಸ್ ಆ್ಯಂಡ್ ಫ್ರೇಸಸ್ ಆ್ಯಂಡ್ ಲಿಂಕರ್ಸ್, ನೋಟ್ ಮೇಕಿಂಗಿಗೆ ಆ್ಯಂಡ್ ಲೆಟರ್ ಆಫ್ ಅಪ್ಲಿಕೇಶನ್, ಸ್ಪೀಚ್ ರೈಟಿಂಗ್ ಆ್ಯಂಡ್ ಪ್ರೊನೌನ್ಸ್ ಆ್ಯಂಡ್ ರಿರೇಂಜ್ಮೆಂಟ್ ಆಫ್ ಜಂಬಲ್ಸ್, ಇವು ಎಲ್ಲವೂ ಕೂಡ ಸಂಬಂಧಪಡುವಂಥ ಈ ಕ್ವಶನ್ಸ್ಗಳು ಬರ್ತದೆ. ಯಾರೆಲ್ಲ ವಿದ್ಯಾರ್ಥಿಗಳು ಈ ಎಲ್ಲ 10 ಟಾಪಿಕ್ಸ್ಗಳಿಗೆ ಸಂಬಂಧಪಡುವಂಥ ಗ್ರಾಮರನ್ನು ನೀವು ಪ್ರಾಕ್ಟೀಸ್ ಮಾಡ್ತೀರಾ, ನಿಮಗೆ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ. ಆರಾಮಿಗೆ ನೀವು ಅಬೌವ್ 70 ಮಾರ್ಕ್ಸ್ ತೊಗೊಳ್ಳಿಕ್ಕೆ ಆಗುತ್ತೆ. ನಿಮ್ಮ ಲೆಕ್ಚರ್ಸ್ಗಳು ಕೂಡ 20ಕ್ಕೆ 20 ಕೊಟ್ಟಾಗ ನೀವು ಅಬೌವ್ 70 ತೊಗೊಂಡ್ರೆ ಅಬೌವ್ 90 ಮಾರ್ಕ್ಸ್ ನೀವು ಆಗುತ್ತೆ. ಆರಾಮಾಗಿ ಅಬೌವ್ 90% ಮಾಡ್ಕೊಳ್ಬೋದು. ಹಾಗಾದರೆ ಇದು ಭಾಗ 1. ಭಾಗ 2 ಇನ್ನೊಂದು ವಿಡಿಯೋ ಇದೆ. ಈಗಲೇ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದ ಹೇಳ್ತಾ, ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಓಕೆ. Hi students, welcome to my channel. Its video is very important for our PU board exam. But how many summaries most important for our English subject? That is only I discussing about this summaries only. But so many summaries are there. But most important summaries only I given today in this video only. Don't miss this video and you should watch up to end. Okay, let's start the video now. First of all, very important summary. Romeo and Juliet is about the feelings of their love at first sight. Romeo and Juliet is there, no? It's a very important summary. All students, I requesting you, all students, first of all, you get ready to read the Romeo and Juliet poem. Okay, it's very important. Exactly 100% coming in your board exam. But up to coming means how you writing, means how much you writing the summary, means from Romeo and Juliet up to should admire him. This much only you writing means you getting the out of marks. Okay, first important summary. Only in this video only most important summaries only I today discussing here. Okay, second important summary, which is the second important summaries means on children. It is also very important summary for your English subject. Okay, from on children up to introspect. This much only you write. Okay, next third important summary. The poem When You Are Old is really a blend. Okay, up to of the park. Okay, 3 happened now. Next to fourth important summary, to the food from its child. Okay, from here to up to but in wine. Okay, this much you write. Okay, you getting the out of marks, full marks. And next fifth one, even if you are not here on earth. This is also very important, up to nature lover. This much more right. Okay, next last one is it is very important. Why means, but from PU board only they are given the one blueprint that related to the English subject. But in that blueprint only from the water poem is there, no? But minimum 8 marks coming in this poem only. But it's a very important poem, and 4 marks and 3 marks, 2 marks, 1 marks and summaries also coming. Okay, that's why I will share with you, I saying with you, please requesting you. But 6 summaries I told in this video. Please, all students, I requesting to all students, please read and then practice and go to your board exam. Exactly, you getting the nice marks. Okay, thank you friends. And this is a part 1 video, a part 2 and part 3 also is there. Okay, please subscribe my channel and share with your friends also. Okay, thank you friends, thank you.